ಇದು ಬಿಲ್ಡಿಂಗ್ ನೋಡಿದ್ರೆ, ಇಲ್ಲಿನ ಉದ್ಯಾನವನ ನೋಡಿದ್ರೆ, ಸುಂದರವಾದಂಥ ಕಟ್ಟಡಗಳು, ರಸ್ತೆ ದೀಪಗಳು, ರಸ್ತೆ, ಕಣ್ಣು ಕೊರೈಸುವಂಥ ದೇವಾಲಯಗಳು, ಕಣ್ಣು ಕೊರೈಸುವಂಥ ಕೋಟೆ, ಇದನ್ನೆಲ್ಲ ನೋಡಿ ನಿಬ್ಬೆರಗಾಗ್ತಾನೆ. ನಿಜವಾಗಲೂ ಇದು ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಅಂತ ಅರಬ್ ಪ್ರವಾಸಿ ಸುಲೈಮಾನ್ ತನ್ನ ಕಥನ, ಪ್ರವಾಸಿ ಕಥನದಲ್ಲಿ ಉಲ್ಲೇಖ ಮಾಡ್ತಾನೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈ ಬುರ್ಜಿಗೆ ಹೋಗುವಂಥ ಒಂದು ದ್ವಾರ ಇದೆ. ಇವೆಲ್ಲ ಶಿಲ್ಪಗಳು ಆಮೇಲೆ ರೀಬಿಲ್ಟ್ ಆಗಿದೆ. ಇವನ್ನ ಇದು ಮಾಡಿ ಇಲ್ಲೊಂದು ಜೈನ ಮೂರ್ತಿ ಇದೆ, ಜೈನ ತೀರ್ಥಂಕರ ವಿಗ್ರಹ ಇದೆ, ಪಾರ್ಶ್ವನಾಥ ವಿಗ್ರಹ. ಹೆಡೆದಲ್ಲ, ಅದು ಪಾರ್ಶ್ವನಾಥ ವಿಗ್ರಹ. ಹೆಡೆ ಇದ್ದಿದ್ದು ಪಾರ್ಶ್ವನಾಥ ವಿಗ್ರಹ. ಈ ನೃಪತುಂಗ ಚಕ್ರವರ್ತಿ ಜೈನ ಅನುಯಾಯಿ, ಹೀಗಾಗಿ ಜೈನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇದ್ದರು. ಜೈನ ತೀರ್ಥಂಕರ ಮೂರ್ತಿಗಳು ಸಹಿತ ಇಲ್ಲಿ ಬಹಳಷ್ಟು ಕಡೆ ನಾವು ನೋಡ್ಬೋದು. ಎಲ್ಲ ಬಹುತೇಕ ದೇವಾಲಯಗಳಲ್ಲಿ ಗಜಲಕ್ಷ್ಮಿ ನೋಡ್ತೀವಿ. ಈ ಗುಡಿಗಳ ದ್ವಾರಪಟ್ಟಿಕೆಯಲ್ಲಿ ಮಧ್ಯದಲ್ಲಿ ಇಲ್ಲಿ ಗಜಲಕ್ಷ್ಮಿ ಕಾಣ್ತೀವಿ. ಆದರೆ ಇಲ್ಲಿ ಗುಡಿಯ ಒಂದು ದ್ವಾರವನ್ನು ತಂದು ಇಲ್ಲಿ ಕಟ್ಟಿಸಿದ್ದಾರೆ. ಈ ದ್ವಾರಕ್ಕೆ ಈ ಉಳಿದೆಲ್ಲ ಈ ಸ್ಟೋನ್ ಬೇರೆ, ಈ ಸ್ಟೋನ್ ಬೇರೆ. ಇದನ್ನ ನಿರ್ಮಾಣ ಮಾಡಿ ಇದ್ರ ಮೇಲೆ ಮತ್ತೆ ರೀಬಿಲ್ಟ್ ಮಾಡಿದ್ದಾರೆ. ಓಹೋ, ಅದ್ಭುತ. ಇದರ ಹಿಂಗಮ ನೋಟ. ಈ ಬುರ್ಜ್ ಮೇಲೆ ನಿಂತಾಗ ಇಡೀ ಕೋಟೆಯ ಅಷ್ಟೇ ಅಲ್ಲ, ಊರನ್ನು ಸಹಿತ ವೀಕ್ಷಣೆ ಮಾಡಬಹುದು. ಅದು ಸಹಿತ ರೀಕನ್ಸ್ಟ್ರಕ್ಟ್ ಆಗಿದೆ. ಎಂಟ್ರನ್ಸ್ ರೀಬಿಲ್ಟ್ ಆಗಿದೆ. ಇದೆಲ್ಲ ಈಗ ನಮಗೆ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣಗತ್ತೆ. ಕುತೂಹಲಕರವಾದ ಒಂದು ಅಂಶ ಏನು ಅಂತ ಹೇಳಿದ್ರೆ, ಇವತ್ತು ಬಿಡ್ರಿ, ಇವತ್ತು ಏನೇನೋ ಬಂದಿದೆ, ಸಲಕರಣೆಗಳಿದೆ, ಯಂತ್ರಗಳಿದೆ, ಎಷ್ಟೆಷ್ಟೋ ವೈಜ್ಞಾನಿಕವಾಗಿ ಇದೆ. ಇಂಥ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಕೋಟೆಗಳನ್ನ ಹ್ಯಾಕೆ ಕಟ್ಟಿದ್ರು ಅಂತ ಏನು ಹೇಳುತ್ತೆ ನಿಮ್ಮ ಇತಿಹಾಸ ಅಂತ? ಆವಾಗ ಸಾವಿರಾರು ಜನ ಕಾರ್ಮಿಕರು, ಸಾವಿರಾರು ಜನ ಕಲಾವಿದರು, ಶಿಲ್ಪ ಕಲಾವಿದರು ಇದಕ್ಕೆ ತೊಡಗಿಸ್ಕೊಳ್ತಿದ್ರು. ಅದು ಅಷ್ಟೇ ಅಲ್ಲ, ಅವು ಒಂದೊಂದು ಕಟ್ಟಬೇಕಾದ್ರೆ, ಒಂದೊಂದು ಕೋಟೆ ಕಟ್ಟೋದಾಗಲಿ ಅಥವಾ ಒಂದೊಂದು ಗುಡಿ ಕಟ್ಟಬೇಕಾದ್ರೆ ಒಂದೊಂದು 100 ವರ್ಷ ತೊಗೊಂಡವು. ಈಗ ನಾವು ಹೇಳಿದವಲ್ಲ ಕೈಲಾಸನಾಥ ದೇವಾಲಯ 70 ವರ್ಷ ತೊಗೊಂಡದ, ಸುದೀರ್ಘ ವರ್ಷ. ಅದ್ರಾಗ 3-4 ದೊರೆಗಳಾಗಿ ಹೋದರು. ಅಂಥ ಕಟ್ಟಡ ಮಾಡಬೇಕಾದ್ರೆ ಮೊದಲ ಸ್ಟಾರ್ಟ್ ಮಾಡಿದವನ ಹೆಸರಿತ್ತು ಒಂದೇ ಕೃಷ್ಣ. ಕೈಲಾಸನಾಥ ದೇವಾಲಯ ಒಂದೇ ಬಂಡಿಯಲ್ಲಿ ಕೆತ್ತಿದ್ದಾನೆ, ಮಹಾರಾಷ್ಟ್ರದ ಎಲ್ಲೂರದ ದೇವಾಲಯ. ಆ ದೇವಾಲಯ ಕೆತ್ತಬೇಕಾದ್ರೆ ಎಷ್ಟು ಜನ ಕುಶಲಕರ್ಮಿಗಳು, ಕೂಲಿ ಕಾರ್ಮಿಕರು, ಕಲಾವಿದರು ಸೇರಿರ್ಬೋದು. ಹಾಗೆ ಒಂದು ಕೋಟೆ ಆಗಿರ್ಬೋದು, ಒಂದು ಗುಡಿ ಆಗಿರ್ಬೋದು, ಒಂದು ಸ್ಮಾರಕ ಆಗಿರ್ಬೋದು, ಒಂದು ಶಿಲಾಶಾಸನ ಬರೀಬೇಕಾದ್ರೆ ಅದಕ್ಕೆ ಆ ಶಿಲಾಶಾಸನದ ತಜ್ಞ ಇರ್ತಾರೆ, ಯಾವ ಕಲ್ಲಿನಲ್ಲಿ. ಆಮೇಲೆ ಇಲ್ಲಿ ಎಲ್ಲ ಕಡೆ ಇದು ಬಹುತೇಕ ಕೋಟೆ ಕಟ್ಟಿದ್ದು ಸ್ಥಳೀಯ ಕಲ್ಲುಗಳನ್ನೇ ಬಳಕೆ ಮಾಡಿದ್ದಾರೆ. ಸ್ಥಳೀಯ ಕಲ್ಲುಗಳಂದ್ರೆ ಸಂಪನ್ಮೂಲ ಅಂದ್ರೆ ಇಲ್ಲಿ ಲೈಮ್ ಸ್ಟೋನ್ ಇವೇ ಸಿಗ್ತಾವ. ಈ ಕಲ್ಲನ್ನ ಬಳಕೆ ಮಾಡಿಕೊಂಡು ಅವರು ಏನ್ ಮಾಡಿದ್ದಾರೆ, ದೇವಾಲಯವನ್ನ, ಕೋಟೆಯನ್ನ, ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಆದ್ರೆ ಕೆಲವು ಗುಡಿಗಳು, ಕೆಲವು ಕೋಟೆ ದ್ವಾರಗಳು, ಈಗ ನಾವು ಬುರ್ಜ್ ಕೆಳಗಡೆ ನೋಡೋದು ದ್ವಾರ, ಈ ಬುರ್ಜದ ಎಂಟ್ರೆನ್ಸ್, ಅದು ಬಹಳ ದೂರದಿಂದ ಕಲ್ಲು ತಂದಿದ್ದಾರೆ. ಇಲ್ಲಿ ನಮ್ಮಲ್ಲಿ ಸಿಗೋದಿಲ್ಲ ಅದು ಕಲ್ಲು. ಬ್ಲ್ಯಾಕ್ ಸ್ಟೋನ್, ಬೆಣಚು ಕಲ್ಲು ಯೂಸ್ ಮಾಡ್ತಿದ್ರು, ಬ್ಲ್ಯಾಕ್ ಸ್ಟೋನ್ ಯೂಸ್ ಮಾಡ್ತಿದ್ರು, ಲೈಮ್ ಸ್ಟೋನ್ ಯೂಸ್ ಮಾಡ್ತಿದ್ರು. ಹೆಚ್ಚಾನೆಚ್ಚ ಬಳಕೆ ಮಾಡಿದ ಸ್ಥಳೀಯ ಕಲ್ಲಿಗೆ ಆದ್ಯತೆ ಕೊಡ್ತಾರ. ಆದ್ರೆ ಅವು ಕಲಾತ್ಮಕವಾಗಿ ಬರೋದಿಲ್ಲ. ಅವರು ತರಬೇಕು ಮತ್ತೊಂದು ಕಡೆ ಎಲ್ಲಿ ಪ್ರದೇಶ ಇದೆ ಅದು ಆ ಪ್ರದೇಶಕ್ಕೆ ಹೋಗಿ ಬ್ಲ್ಯಾಕ್ ಸ್ಟೋನ್ ತಂದು, ಮತ್ತು ಆನೆಗಳ ಮೇಲೆ ಒಂದಿಷ್ಟು ಆ ಸಾಧನ ಅವಾಗ ಅವೇ ಇದ್ದು,
ಕಲ್ಲಿನ ಗಾಡಿ, ಅದು ಇದ್ರ ಗಾಡಿ, ಎತ್ತಿನ ಗಾಡಿ, ಕುದುರೆಗಳಿಗೆ ಗಾಡಿ ಕಟ್ತಿದ್ರು. ಆ ಗಾಡಿ ಮುಖಾಂತರ ತೊಗೊಂಡು ಬರ್ತಿದ್ರು. ಮತ್ತು ಅಷ್ಟು ಎತ್ತರವಂತ ಟೆಕ್ನಾಲಜಿ ಎಷ್ಟು ಹೆಂಗೆ ಬಳಸಿದಿರ್ಬೋದು. ಈಗ ಎಲ್ಲ ನೀವು ಅಂದಂಗೆ ಇಂಜಿನಿಯರು ಎಲ್ಲ ಭಾಳ ಜ್ಞಾನ ಫಾರ್ವರ್ಡ್ ಆಗ್ಯದ. ಈಗ ಅವಾಗಿನ ಕಾಲದಲ್ಲಿ ಯಾವೂ ಇಲ್ಲ, ಆದ್ರೆ ಅದರಂಗ ಕಟ್ಟಲಿಕ್ಕಾಗಿಲ್ಲ ಇಲ್ಲಿವರೆಗೆ. ನೋಡ್ರಿ ಬೇಕಾರೆ ಅಂಥ ಕಲ್ಲುಗಳನ್ನು ಬಳಕೆ ಮಾಡಿದಾರೇನು? ಅಂಥ ಕಲ್ಲುಗಳನ್ನು ಬಳಕೆ ಈಗೆಲ್ಲ ಬೇರೆ ಬೇರೆ ಕಲ್ಲುಗಳನ್ನು ಬಳಕೆ ಮಾಡ್ಬೋದು. ಈ ಕಟ್ಟಿಗೆ ಒಳಗೆ ಮಾಡ್ತಾರೆ, ಎಷ್ಟು ಸೂಕ್ಷ್ಮ ಕೆತ್ತನೆ. ನಾವು ಈ ಕಲ್ಲುಗಳನ್ನು ಬಳಕೆ ಮಾಡೋದು, ಕೆತ್ತೋದು ಅಂದರೆ ನೂರಾರು ವರ್ಷದಕ್ಕೆ ಶ್ರಮ ಇದೆ. 3-4 ಜನ ತಲೆಮಾರುಗಳು ಹೋಗ್ತವೆ ಒಂದೊಂದು ದೇವಾಲಯ ಕಟ್ಟಬೇಕಾದ್ರೆ. ಅವರು ಈ ರೀತಿ ಕಟ್ಟಿದ್ದಾರೆ. ಮತ್ತು ಅವಾಗ ಈಗ ನಂಗೆ ಸಿಮೆಂಟ್ ಇದ್ದಿಲ್ಲ, ನೀವು ಹೇಳ್ದಂಗೆ ಸಿಮೆಂಟ್ ಇದ್ದಿಲ್ಲ. ಹೋಗಿ ಗಾರಿಯ ಗಚ್ಚನ್ನೇ ಬಳಕೆ ಮಾಡ್ತಿದ್ರು. ಗಚ್ ಅಂದರೆ ಸುಣ್ಣಗಳನ್ನು ಹಾಕಿ ಹಿಂಗೆ ರೌಂಡ್ ಒಂದಿಷ್ಟು ಟೆಗ್ಗಳನ್ನು ಹೊಡೆದು ರೌಂಡ್ ಹಾಕಿ ಅದಕ್ಕೆ ಒಳಗಡೆ ಗಚ್ ಇದು ಮಾಡಿ ಆ ಕಲ್ಲಿನ ಇದು ಗಾಲಿಯನ್ನು ತಿರುಗಾಸೋದು, ಅದು ಗಟ್ಟಿ ಆಗ್ತಿತ್ತು. ಮತ್ತು ಕೆಲವು ಕಡೆ ಈ ಮಣ್ಣನ್ನೇ ಬಳಕೆ ಮಾಡಿ ಕೋಟೆಯನ್ನು ಕಟ್ಟಿಸಿದ್ದಾರೆ. ಇಲ್ಲಿ ನೋಡಿದ್ರೆ ನಾವು ಹಳೆ ಕಟ್ಟಡ ನೋಡ್ಬೇಕಾದ್ರೆ ಮಣ್ಣು ಅಷ್ಟು ಗಟ್ಟಿಯಾದಂಥ ಮಣ್ಣು. ಇಲ್ಲಿ ಸಿಗುವಂಥ ಮಣ್ಣನ್ನೇ ಬಳಕೆ ಮಾಡಿಕೊಂಡು, ಅಂದರೆ ಅದರ ಬುನಾದಿ ಅಗಲ ಮಾಡಿದಾಗ ಮಣ್ಣನ್ನೇ ಬಳಕೆ ಮಾಡಿದಾಗ ಅದು ಗಟ್ಟಿ ಆಗಿರ್ತದೆ. ಈಗ ಸಿಮೆಂಟ್ಗಿಂತಲೂ ಪವರ್ಫುಲ್ ಯಾವುದಂದ್ರೆ ಈ ಮಣ್ಣೆ. ಆ ಮಣ್ಣನ್ನೇ ಬಳಕೆ ಮಾಡಿಕೊಂಡು ಇಷ್ಟು ಅಡಾಲ ಈ ಬುರ್ಜ ಕಟ್ಟಬೇಕಾದ್ರೆ ಅವಾಗ ಸಿಮೆಂಟ್ ಇಲ್ಲ, ಏನಿಲ್ಲ, ಮಣ್ಣನ್ನೇ ಬಳಕೆ ಮಾಡಿಕೊಂಡಿದ್ದಾರೆ. ಆ ಕಲ್ಲನ್ನು ಇಡುವಂತ ಟೆಕ್ನಾಲಜಿ ಹೆಂಗಿದೆ, ಅದನ್ನು ಕಲ್ಲು ಜೋಡಿಸಿ ಮಾಡಿ ಎತ್ತರವಾದಂತ ಬುರ್ಜುಗಳನ್ನ, ದೇವಾಲಯಗಳನ್ನ ಮತ್ತು ಈ ಕೋಟೆ ಸುತ್ತಮುತ್ತಲಿನ ಕೋಟೆ ಸುತ್ತಳತೆ ನಾವು ನೋಡಬಹುದು. ಆ ರೀತಿಯಾದಂತ ಬಳಕೆ ಮಾಡೋದು. ಈಗ ಹೊಸದ ಕಟ್ಟಡ ಮಾಡಬೇಕಾದ್ರೆ ಸಿಮೆಂಟ್ ಅನ್ನ ಬಳಕೆ ಮಾಡುವಂತ ಪರಿಸ್ಥಿತಿ ಬಂದ. ಈ ಮಣ್ಣಿಗೆ ಒಂದಿಷ್ಟು ಸೌಕಲಾಗ್ಬಿಡುತ್ತೆ, ಈ ಮಣ್ಣನ್ನ ಸತ್ವ ಕಳ್ಕೋತದ ಬಿಸಿಲು ಗಾಳಿಗೆ. ಈಗಲೂ ಕಟ್ಟಡ ನಾನು ಹೊಸದಾಗಿ ಆಗ್ತಾ ಇರೋದು ನೋಡಿದ್ರೆ ಅವು ಕಲ್ಲುಗಳನ್ನ ಎಲ್ಲಿಂದ ತಂದಿದ್ದೀರಿ? ಕಲ್ಲುಗಳು ಬೇರೆ ಕಡೆ ತಂದಾರವರು, ಅಂದ್ರೆ ಈ ನಮ್ಮ ಭಾಗದಲ್ಲಿ ಇಲ್ಲೇ ಬೇರೆ ಕಡೆ ಕಲ್ಲು ತಂದು ಅವು ಚಲೋವೆ ಕಲ್ಲು, ಅವು ಒಳ್ಳೆ ಸ್ಟ್ರಾಂಗ್ ಕಲ್ಲುಗಳಿವೆ. ಹೊಸ ಕಲ್ಲುಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅವರು. ಅವು ಕಟ್ಟದು ಸೈಜ್ ಇದು ಮಾಡಿ ಕಟ್ಟಕತ್ತ. ಈ ಕಟ್ಟಡ ಎಷ್ಟು ವರ್ಷಗಳ ನಡೀತು ಅಂತ ಇತಿಹಾಸ ಹೇಳುತ್ತೆ? ಇದು ಅಷ್ಟು ನಿಖರವಾಗಿ ಹೇಳಕ್ ಬರಲ್ಲ. ಒಂದಿಷ್ಟು 50-40 ವರ್ಷಗಳ ಕಾಲ ಒಬ್ಬ ರಾಜ ಎಷ್ಟು ವರ್ಷ ಆಳ್ಬೋದು, 20 ವರ್ಷ 25 ವರ್ಷ ಅಷ್ಟು ಬಿಫೋರೇ ಕಟ್ಟಿಸಿರ್ತಾರೆ. ಹೆಚ್ಚೆಚ್ಚೆ ಬಹುತೇಕ ಕೋಟೆಗಳು ಒಂದು 10 ವರ್ಷ ಒಳಗೆ ಕಟ್ಟಿರ್ತಾರೆ ಹೆಚ್ಚು ಕಮ್ಮ. ಅಂದ್ರೆ ಅದಕ್ಕೆ ಒಂದು ರೂಪ ಕೊಡಬೇಕಾದ್ರೆ ಕೆಲವು ಕಾಲ ಹೋಗ್ತದೆ. ಅದಕ್ಕೆ ಅರಮನೆಗಳು ಒಳಗಡೆ ಏನೇನು ಇರಬೇಕು, ಸೈನಿಕ ಪಡೆ ವಸತಿ ಗೃಹಗಳು ಇರಬೇಕು. ನೀವೆಲ್ಲ ನೋಡ್ತಾ ಇರೋದೆಲ್ಲ ಅವೆಲ್ಲ ವಸತಿ ಗೃಹಗಳು. ಇವೆಲ್ಲ ಕಟ್ಟಡಗಳೇ. ಈ ಬುನಾದಿ ಮಾತ್ರ, ಬುನಾದಿನೂ ಒಳಗೆ ಹೋಗಿ ಅದು ಬುನಾದಿನೂ ಕಾಣವಲ್ಲ. ಇದು ಇಲ್ಲಿ ಕಟ್ಟಿದಂಥದ್ದು ಮನುಷ್ಯರೇ ಹೆಚ್ಚಿಗೆ, ಅಂದರೆ ಅವಾಗ ಯಂತ್ರಗಳಿರಲಿಲ್ಲ, ಮನುಷ್ಯರೇ ಕಾರ್ಮಿಕರೇ ಕಟ್ಟಿದ್ದಿಷ್ಟೆಲ್ಲ ಈ ಬುರ್ಜುಗಳನ್ನ ಬಳಕೆ ಮಾಡ್ತಾರೆ. ಈ ಸಾಮ್ರಾಜ್ಯ ಹೆಂಗಿತ್ತು ಅಂತಂದ್ರೆ ಇಲ್ಲಿನ ಬಿಲ್ಡಿಂಗ್ಗಳು ನೋಡಿದ್ರೆ, ನೀವು ಹೇಳಿದ್ರಲ್ಲ ಬಿಲ್ಡಿಂಗ್ 5-6 ಅಂತಸ್ತಿನ ಬಿಲ್ಡಿಂಗ್ಗಳು ಇಲ್ಲಿ ಅವಾಗ. ಇವರು ಸುಲೇಮಾನ್ ಬರ್ತಾನ, ಅರಬ್ ಪ್ರವಾಸಿ, ರಾಷ್ಟ್ರಕೂಟರ ಬಗ್ಗೆ ಹೇಳ್ತಾರ. ಭಾರತದಾಗ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯದ ನೋಡಬೇಕಂತೇಳಿ ಅರಬ್ ಪ್ರವಾಸಿ ಬರ್ತಾನೆ. ಇಲ್ಲಿ ಬಂದು ನೋಡ್ತಾನೆ, ಕಣ್ಣು ಒಂದು ರೀತಿಯಾಗಿ ಬೆಳಗ್ಗೆ ಮಾಡಿ ಆಶ್ಚರ್ಯಚಕಿತನಾಗ್ತಾನ. ಎಂಥ ರಾಜ, ರಾಷ್ಟ್ರಕೂಟರ ರಾಜಧಾನಿ ಎಂಥದ್ದು ಇದು. ಬಿಲ್ಡಿಂಗ್ ನೋಡಿದ್ರೆ, ಇಲ್ಲಿನ ಉದ್ಯಾನವನ ನೋಡಿದ್ರೆ, ಸುಂದರವಾದಂಥ ಕಟ್ಟಡಗಳು, ರಸ್ತೆ ದೀಪಗಳು, ರಸ್ತೆ, ಕಣ್ಣು ಕೊರೈಸುವಂಥ ದೇವಾಲಯಗಳು, ಕಣ್ಣು ಕೊರೈಸುವಂಥ ಕೋಟೆ, ಇದನ್ನೆಲ್ಲ ನೋಡಿ ನಿಬ್ಬೆರಗಾಗ್ತಾನೆ. ನಿಜವಾಗಲೂ ಇದು ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಅಂತ ಅರಬ್ ಪ್ರವಾಸಿ ಸುಲೇಮಾನ್ ತನ್ನ ಕಥನ, ಪ್ರವಾಸಿ ಕಥನದಲ್ಲಿ ಉಲ್ಲೇಖ ಮಾಡ್ತಾನೆ. ಇಂಥ ರಾಜನನ್ನು ನಾನು ನೋಡೇ ಇಲ್ಲ, ಇಂಥ ಸಾಮ್ರಾಜ್ಯನ ನೋಡೇ ಇಲ್ಲ. ಇಂಥ ಕಣ್ಣು ಕೊರೈಸುವಂಥ ಒಂದು ಸಾಮ್ರಾಜ್ಯ, ಸುಂದರವಾದಂಥ ಕಟ್ಟಡ. ಇಂದ್ರನ ಅಮರಾವತಿ ನಾಚಿಸೋ, ದೇವಲೋಕದ ಇಂದ್ರನ ಅಮರಾವತಿ ನಗರ ಹೆಂಗಿತ್ತು ಇಂದ್ರಂದು, ಅದಕ್ಕಿಂತಲೂ ಶ್ರೇಷ್ಠವಾದಂಥ ಸಾಮ್ರಾಜ್ಯ ಇದಾಗಿತ್ತು. ಇದು ರಾಜಧಾನಿ ಆಗಿತ್ತು. ಇಲ್ಲಿನ ಉದ್ಯಾನವನಗಳು, ಇಲ್ಲಿನ ಜನರು ಹೆಂಗಿದ್ದರು, ನಡೆ ಹೆಂಗಿತ್ತು, ನುಡಿ ಹೆಂಗಿತ್ತು, ಇಲ್ಲಿನ ಜನರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ತಾನೆ ನಾವು ಅರಬ್ ಪ್ರವಾಸಿ ಬಂದು ನೋಡಿ. ಯಾಕಂದರೆ ಪರ್ಷ್ಯಾದಿಂದ ಆ ಪರ್ಷ್ಯಾ ಭಾಷೆಯನ್ನು ಕಲಿತುಕೊಂಡಂಥ ಪ್ರವಾಸಿಗರು ಭಾಳ ಜನ ಬರ್ತಿದ್ರಲ್ಲಿ. ತಮ್ಮ ಪ್ರವಾಸಿ ಕಥನ ಹುಯನ್ ಸಾಂಗ್ ಬಂದ ಎಲ್ಲಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಇದು ಮಾಡ್ತಾ, ಹರ್ಷವರ್ಧನ ಸಾಮ್ರಾಜ್ಯಕ್ಕೆ ವೀಕ್ಷಣೆ ಮಾಡ್ತಾನೆ. ಕನ್ನಡ ಭೂಮಿಗೂ ಇವ ಬರ್ತಾನೆ, ಯಾರು ಹುಯನ್ ಸಾಂಗ್, ಚೀನಾ ಯಾತ್ರಿಕ. ಹಾಗೆ ಅರಬ್ ಪ್ರವಾಸಿ ಮಳಕೇಡಕ್ಕೆ ಬಂದು ಇಂಥ ಸಾಮ್ರಾಜ್ಯ ನಾನು ನೋಡಲೇ ಇಲ್ಲ, ಇಂಥ ಕಣ್ಣು ಕೊರೈಸುವಂಥ ಬಿಲ್ಡಿಂಗ್ಗಳು,
ಭಾಳ ಸುಂದರವಾದಂಥ ಬಿಲ್ಡಿಂಗು, ದೇವಲೋಕವನ್ನೇ ಮೀರಿಸುವಂಥ ಸಾಮ್ರಾಜ್ಯ ಅಂತ ಉಲ್ಲೇಖ ಮಾಡ್ತಾನೆ ಅರಬ್ ಪ್ರವಾಸಿ ಸುಲೈಮಾನ್. ಈ ಎಷ್ಟು ಸೇರಿತ್ತು ಸರ್ ಪ್ರದೇಶ? ಒಂದು ಮಹಾರಾಷ್ಟ್ರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತೆ ಈಗ ನಾವು ಕಾವೇರಿಯಿಂದ ಗೋದಾವರಿವರೆಗೆ ಏನು ಬರ್ತಲ್ಲ ದಕ್ಷಿಣ ಭಾರತ, ಇಡೀ ದಕ್ಷಿಣ ಭಾರತ, ಮಹಾರಾಷ್ಟ್ರನೂ ನಮ್ಮದೇ. ಆಮೇಲೆ ಈಗೇನು ತೆಲಂಗಾಣ ಅಂತೇಳಿ ಕರಿತೀವಿ, ತೆಲಂಗಾಣ ಆಂಧ್ರ ಪ್ರದೇಶ ಅದು ನಮ್ಮದು. ಆಮೇಲೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡೂ ಸಹಿತ ನಮ್ಮದರಾಗೆ ಬಂದಿತ್ತು. ಆಮೇಲೆ ಇದರ ಸೀಮಾರೇಖೆಯಲ್ಲಿ ಅಂದರೆ ನರ್ಮದಾ ನದಿ ದಂಡೆವರೆಗಿತ್ತು. ಈಗಲೂ ಅಲ್ಲಿ ರಾಷ್ಟ್ರಕೂಟರದು ಅಂತ ಹೇಳ್ಕೊಳ್ಳೋದಕ್ಕೆ ಮಹಾರಾಷ್ಟ್ರದಾಗ ಎಲಫೆಂಟ ದೇವಾಲಯ ಪುಣೆ ಹತ್ತಿರ ಬರ್ತದೆ. ಎಲಫೆಂಟ ಅಲ್ಲಿ ಒಂದು ನಮ್ಮದು ತ್ರಿಮೂರ್ತಿಗಳು ಸಿಗ್ತಾವ. ತ್ರಿಮೂರ್ತಿ ಅಂದ್ರೆ 3 ಮೂರ್ತಿ ಇದ್ದಂತ ಎಲಫೆಂಟದ ದೇವಾಲಯ ಅಲ್ಲಿ ನೋಡ್ಬೋದು ನಾವು. ರಾಷ್ಟ್ರಕೂಟರು ಕಟ್ಟಿಸಿದಂತೆ ಇದೇ ರಾಷ್ಟ್ರಕೂಟರು ಅಲ್ಲಿ ಮಹಾರಾಷ್ಟ್ರದಲ್ಲಿ, ಅವರಿಗೆ ಮಹಾರಾಷ್ಟ್ರ ಕರ್ನಾಟಕ ಅಂತ ಏನಿದ್ದಿಲ್ಲ, ಅವರು ರಾಷ್ಟ್ರಕೂಟ್ರೆ ಅಂದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಅಂತ. ರಾಷ್ಟ್ರ, ಇಡೀ ರಾಷ್ಟ್ರ, ರಾಷ್ಟ್ರದ ಒಂದು ಕೂಟ. ಈಗ ನಾವು ಈಗೇನು ಮಾಡ್ಕೊಂಡಿದ್ದೇವೆ, ತಮಿಳುನಾಡು, ಆಮೇಲೆ ನಮ್ಮದಿದು ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ನಾವು ಹಿಂಗೆ ಅನ್ಕೊಂಡಿದ್ದೀವಿ. ಆದರೆ ಈಗ ಪ್ರದೇಶ, ಭಾಷಾವರ ಪ್ರದೇಶ ಆಗಿ ಕರ್ನಾಟಕ ಪ್ರದೇಶ, ಕರ್ನಾಟಕ ರಾಜ್ಯ, ಹಿಂಗೆಲ್ಲ ರಾಜ್ಯಗಳು ಗಣತಂತ್ರದಲ್ಲಿ ನಾವು ಬೇರೆ ಬೇರೆ ಒಕ್ಕೂಟದಲ್ಲಿ ನಾವು ಸೇರಿದ್ದೇವೆ. ಆಗ ಇವು ಯಾವ ಒಕ್ಕೂಟ ಅಂದ್ರೆ ರಾಷ್ಟ್ರಕೂಟರು ಒಕ್ಕೂಟನೇ. ಈ ರಾಷ್ಟ್ರಕೂಟರು ವ್ಯಾಪ್ತಿಯಲ್ಲಿ ಮಹಾರಾಷ್ಟ್ರ ಬರ್ತಿತ್ತು, ಎಲ್ಲ ಉತ್ತರ ಪ್ರದೇಶ ಅಂದ್ರೆ ಗುಜರಾತ್ವರೆಗೂ, ರಾಜಸ್ಥಾನ ಗುಜರಾತ್ವರೆಗೂ ನಮ್ಮ ಸೀಮಾರೇಖೆ ವಿಸ್ತರಣೆ ಆಗಿತ್ತು. ಇದು ದೊಡ್ಡ ನೃಪತುಂಗನೇ ಆಳಿದ್ದೀವಿ. ನೃಪತುಂಗ, 3ನೇ ಗೋವಿಂದ, ಧ್ರುವ, ಇವರೆಲ್ಲರೂ ಈ ವಿಶಾಲ ಸಾಮ್ರಾಜ್ಯವನ್ನು. ಈಗ ಕನ್ನಡದ ಆರಾಧಕ ಅಂತ ಹೇಳ್ತಿದ್ರಿ, ಕನ್ನಡ ಶಾಸನಗಳು ಏನಾದರೂ ಸಿಗುತ್ತಾ? ಕನ್ನಡದ ಶಾಸನಗಳು ಅಂತಂದ್ರೆ ರಾಷ್ಟ್ರಕೂಟರ ಶಾಸನಗಳು ಬಹಳಷ್ಟಿವೆ. ರಾಷ್ಟ್ರಕೂಟರ ಶಾಸನಗಳು, ಈ ರಾಷ್ಟ್ರಕೂಟರದ ಶಾಸನಗಳು ನಮ್ಮಲ್ಲಿ ಸಿಗೋದಕ್ಕಿಂತ ಮಹಾರಾಷ್ಟ್ರದಲ್ಲಿ ಶಾಸನಗಳಿವೆ. ಅಚ್ಚ ಕನ್ನಡಿಗರು, ರಾಷ್ಟ್ರಕೂಟರು ಅಚ್ಚ ಕನ್ನಡಿಗರು ಅಂತ ಶಾಸನದಲ್ಲೇ ಹೇಳ್ಯಾರ. ಎಲ್ಲೋರದಲ್ಲಿ ಸಿಕ್ಕವ, ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಸಿಕ್ಕವ. ಅದರೊಳಗೆ ಈಗ ಈ ಸೇಡಂ ತಾಲೂಕಿನಲ್ಲಿ ಒಂದು 2-3 ಶಾಸನ, ಅದರಲ್ಲಿ ಮಲಯ ಖೇಡ ಅಂತ ಬರ್ತದೆ ಶಾಸನಲ್ಲಿ. ಮಲಯ ಖೇಡ ಅದು ಮಳಖೇಡೆ. ಹಿಂಗಾಗಿ ಶಾಸನಗಳಲ್ಲಿ ನಮಗೆ ಶಾಸನಗಳು ಆಧಾರ ಇದೆ. ರಾಷ್ಟ್ರಕೂಟರ ವಂಶದ ಬಗ್ಗೆ ಹೇಳುವುದಕ್ಕೆ, ಇತಿಹಾಸದ ಬಗ್ಗೆ ಹೇಳುವುದಕ್ಕೆ ನಮಗೆ ಶಾಸನಗಳು ಬಹಳ ಬಹುಮುಖ್ಯವಾದಂಥ ಆಧಾರ. ಹಾಗಾದ್ರೆ ಕನ್ನಡ ಲಿಪಿ ಯಾವಾಗ ಬಂದಿತ್ತು? ಲಿಪಿ ಯಾವುದಂತಂದ್ರೆ ಇದು ಕನ್ನಡ ಲಿಪಿ. ಕನ್ನಡ ಲಿಪಿನೇ ಇರವು. ಈ ಪೂರ್ತಿಯಾಗಿ ನಾವು ಹಳಗನ್ನಡಕ್ಕಂತ ಹೋಗ್ತೇವಲ್ಲ, ಹಳಗನ್ನಡ ಅವು ಅಕ್ಷರ ರೂಪ ನಮಗೆ ಸ್ವಲ್ಪ ಅಂದ್ರೆ ಈಗಿಂದ ಅಕ್ಷರಗಳು ಬದಲಾವಣೆ ಆಗ್ಯಾವ. ಅವಾಗಿನ ಅಕ್ಷರಗಳು ಅವು ಕನ್ನಡದೇ, ಮೂಲ ಕನ್ನಡ. ಅವು ನೋಡಿದ ತಕ್ಷಣ ನಮಗೆ ರ ಹೆಂಗ್ ಬರಿಬೇಕು, ಟ ಹೆಂಗ್ ಬರಿಬೇಕು ಅವಾಗಿಂದ. ಈಗ ಮುಂದೆ ಪರಿವರ್ತನೆ ಆಗೋದು ಹೆಂಗೆ, ನಮ್ಮ ಭಾಷೆಯ ಲಿಪಿಯಲ್ಲಿ ಬದಲಾವಣೆ ಆಗ್ಯಾವ ಒಂದಿಷ್ಟು. ಈ ಮೇಲೆ ಕೊಂಬು ಕೊಡೋದು, ಅವಾಗ ಹೆಂಗೆ ಕೊಂಬು ಕೊಡ್ತಾರೆ, ಹಿಂಗೆ ದೀರ್ಘ, ಹಿಂಗೆ ಅಂತಾರದು. ಮೂಲ ಕನ್ನಡನೇ ಅವೆಲ್ಲ. ಈ ಕನ್ನಡಿಗರೇ ಇವರು, ಕನ್ನಡದ ಆರಾಧಕರೇ. ನೀವು ಅಂದಂಗೆ ಕನ್ನಡದ ಆರಾಧಕರೇ, ಕನ್ನಡಕ್ಕೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟಂಥವ್ರು ರಾಷ್ಟ್ರಕೂಟರು. ಅದ್ಭುತ. ಬನ್ನಿ ಹಂಗೆ. ಈಗಿದ ನಾವು ಮುಖ್ಯ ದ್ವಾರಕ್ಕೆ ಹೋಗ್ತೀವಿ. ಎಸ್, ಇದು ಮುಖ್ಯ ದ್ವಾರನೇ ರೀ. ಈಗ ನಾವು ಈಗ ಹೋಗ್ತಾ ಇದೀವಿ. ಅವಾಗಲೂ ಕೂಡ ಹಿಂಗೆ ಬೀದಿ ಇದೇ ದ್ವಾರ. ರೀ. ಈಗ ರಾಜ ಬೀದಿ ಅಂದಂಗೆ ಇದು. ರಾಜಬೀದಿ. ರಾಜಬೀದಿ. ನಾವೀಗ ರಾಜಬೀದಿಯಲ್ಲಿ ಹೋಗ್ತಾ ಇದೀವಿ. ಅವಾಗಿನ ಥಿಂಕ್ ಮಾಡಿದ್ರೆ ನಾವು ಪುಣ್ಯವಂತರಲ್ವಾ ಸರ್? ಪುಣ್ಯ. ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟ. ಆದ್ರೆ ಸ್ವತಃ ಬಂದಾಗ ಏನಾಗ್ತಂದ್ರೆ ಸ್ವಂತಿಕೆ ಇಷ್ಟ ಇರ್ತದ. ಇವು ಜೈನ ಅನುಯಾಯಿ. ನೃಪತುಂಗ ಚಕ್ರವರ್ತಿ ಜೈನ ಅನುಯಾಯಿ. ಮೂಲತಃ ಅವ್ರು ಜೈನರ? ಎಲ್ಲ ಜೈನ ಅಲ್ಲ, ಜೈನ ಧರ್ಮಕ್ಕೆ ಮನಸ್ಸೋತ. ಮೂಲತಃ ಯಾರವರು? ಮೂಲತಃ ಹಿಂದೂನೇ. ಅದಕ್ಕ ಎಲ್ಲವೂ ಇದು ಇತ್ತ. ಅವನದು ಹೆಚ್ಚಿನ ಒಲವು ಅಂದ್ರೆ ಆ ತತ್ವಕ್ಕೆ. ಆ ಜೈನ ಧರ್ಮದ ಅನುಯಾಯಿ ಆದ, ಅಹಿಂಸೆ ಧರ್ಮ, ಅಹಿಂಸೆ ಪರಿಪಾಲಕ. ಆತಂದು ಏನಂದ್ರೆ ಭಾವನೆನೇ ಹೆಂಗೆ ಇರ್ತದ. ಅದಕ್ಕೆ ಶಾಂತಿ ಪ್ರಿಯ ಅಮೋಘ ವರ್ಷ ಅಂತ ಕರೀತಾರೆ. 64 ವರ್ಷ ಆಳದ, ಎಲ್ಲಿನೂ ದಂಗೆ ಆಗಲಿಲ್ಲ, ಎಲ್ಲಿ ಯುದ್ಧ ಆಗಲಿಲ್ಲ.
ಬಟ್ ಅವು ಎಲ್ಲರ ಜೊತೆ ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಅರಸರ ಜೊತೆ ವೈವಾಹಿಕ ಸಂಬಂಧ ಇಟ್ಕೊಂಡ, ಅಂದರೆ ಸಂಬಂಧ ಬೆಳೆಸಿ ಸಾಮ್ರಾಜ್ಯವನ್ನು ಬೀಗರನ್ನಾಗಿ ಮಾಡ್ಕೊಂಡ, ವೈರಿಗಳನ್ನೇ ಬೀಗರಾಗಿ ಮಾಡ್ಕೊಂಡ. ಇನ್ನು ಯುದ್ಧ ಯಾರು ಮಾಡಬೇಕು? ನಮ್ಮ ಬೀಗನ ಮೇಲೆ ಯಾಕೆ ಯುದ್ಧ ಮಾಡೋಣ? ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇವರು ನೃಪತುಂಗ ಯಾರನ್ನ ಮದುವೆ ಆಗಿದ್ದು? ನೃಪತುಂಗ ಮದುವೆ ಅಲ್ಲ, ನೃಪತುಂಗನ ಏನು ಬೀಗರ ನೆಂಟರಿಗೆ ಸಂಬಂಧಗಳನ್ನೇ ಬೆಳೆಸಿದ. ಅಂದರೆ ಸಂಬಂಧಗಳಂದ್ರೇನು, ಈ ಪ್ರತಿಹಾರ ಹೌದು ಒಂದು ಮನಿತನ, ಪ್ರತಿಹಾರರ ಜೊತೆ ಬೀಗತನ ಮಾಡ್ಕೊಂಡ. ಇಲ್ಲಿನ ತನ್ನ ರಿಲೇಟೆಡ್ ಇದ್ದರ ಸಂಬಂಧಿಕರನ್ನ ಅವರಿಗೆ ಇದು ಮಾಡ್ಕೊಂಡ. ಹಂಗೆ ಈ ಸಂಬಂಧಗಳು ಬೆಳೆಸೋದರಿಂದ, ಬಾಂಧವ್ಯ ಬೆಳೆಸೋದರಿಂದ ಯುದ್ಧ ಹಲವಾರು ವರ್ಷಗಳ ಕಾಲ ಯುದ್ಧವೇ ಆಗಲಿಲ್ಲ ಅಂತ ಅದು ಒಂದು ಇತಿಹಾಸದಲ್ಲಿ ತಂತ್ರವೂ ಆಗಿರ್ಬೋದು, ಮತ್ತು ಅದು ನಂಬಿಕೆನೂ ಆಗಿರ್ಬೋದು, ಮತ್ತು ಮನೋಧರ್ಮ. ಅದು ಒಳ್ಳೆಯವರು ಅಂದ್ರೆ ಯಾಕೆ ಸಂಬಂಧ ಬೆಳೆಸೋದ್ರಲ್ಲಿ ಏನು ಅಂತ. ಬೀಗರಾದ ಬಳಕ ಮುಗಿದು ಹೋಯ್ತಲ್ಲ, ನಮ್ಮ ಬೀಗರ ಮೇಲೆ ಯಾಕೆ ಯುದ್ಧ ಮಾಡೋಣಪ್ಪ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವೇ. ಮಕ್ಕಳೆಷ್ಟು ಸರ್? ನೃಪತುಂಗನಿಗೆ ಒಬ್ಬ ಮಗ. ಬಹಳ ಚೆನ್ನಾಗಿದೆ, ಇದು ಕೇಳಬೇಕು ನೀವು. ನೃಪತುಂಗ ಚಕ್ರವರ್ತಿಗೆ ಒಬ್ಬ ಕೃಷ್ಣ ಅಂತಿದ್ದ. ಕೃಷ್ಣ ಸ್ವಲ್ಪ ಬೇರೆಯವರ ಮಾತು ಕೇಳಿ ದಂಗೆ ಹೇಳ್ತಾನೆ, ತಂದೆಯ ವಿರುದ್ಧವೇ ದಂಗೆ ಹೇಳ್ತಾನೆ. ರಾಜ ಯಾರು? ಎಂಥ ಶ್ರೇಷ್ಠ ದೊರೆ, ಹಿಂಸೆ ಮಾಡಲಾರ್ದಂಥ ದೊರೆ, ಅಹಿಂಸಾ ಪರಿಪಾಲಕ ನೃಪತುಂಗ ಅಮೋಘ ವರ್ಷ. ಮಗ ದಂಗೆ ಎದ್ದಾಗ, ಪ್ರಜೆಗಳು ದಂಗೆ ಎದ್ದಾಗ ರಾಷ್ಟ್ರದ್ರೋಹ ಮಾಡಿದಾಗ ಏನು ಮಾಡಬೇಕು? ಮರಣದಂಡನೆ ಶಿಕ್ಷೆ. ಪ್ರಜೆಗಳು ತಪ್ಪು ಮಾಡಿದ್ರೆ, ಯಾರ್ಯಾಕೆ ತಪ್ಪು ಮಾಡಲ್ಲ, ರಾಷ್ಟ್ರದ್ರೋಹ ಮಾಡಂಗಿಲ್ಲ, ರಾಜನ ವಿರುದ್ಧ ಪಿತೂರಿ ಮಾಡಂಗಿಲ್ಲ. ಇದು ನೀತಿ ನಿಯಮ ನಮ್ಮ ಪ್ರಾಚೀನ ಜನಾಂಗದ ಇತಿಹಾಸದಲ್ಲಿ. ಪ್ರಜೆಗಳು ಯಾರಾದರೂ ಒಬ್ಬ ರಾಷ್ಟ್ರದ್ರೋಹ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಇನ್ನೊಬ್ಬರ ಮೇಲೆ, ಅಂದ್ರೆ ಸ್ವತಃ ರಾಜನ ಮೇಲೆ, ಅದು ರಾಜನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದ್ರೆ ಅವನಿಗೆ ಮರಣದಂಡನೆ ಶಿಕ್ಷೆ. ಕೃಷ್ಣ ತಪ್ಪು ಮಾಡ್ತಾನೆ, ದಂಗೆ ಹೇಳ್ತಾನೆ, ತನ್ನ ತಂದೆಗೆ ಕೇಳಲಾರದೆ ಸೈನಿಕ ಪಡೆ ತಯಾರು ಮಾಡ್ತಾನೆ. ಗುಪ್ತವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯದ ಮೇಲೆ ತನ್ನ ತಂದೆಯ ವಿರುದ್ಧವೇ ದಂಗೆ ಹೇಳ್ತಾನೆ, ಅಂದರೆ ಯುದ್ಧ ಮಾಡ್ಬೇಕಂತೇಳಿ ದುಂಬೆ ಎಬ್ಬಿಸ್ತಾನೆ. ಹಂಗೆ ಆವಾಗ ತಂದು ನಿಲ್ಲಿಸ್ತಾರೆ ಅವನಿಗೆ. ನಿಮ್ಮ ಮಗ ತಪ್ಪು ಮಾಡ್ಯಾನ, ಏನು ಮಾಡಬೇಕು? ಈಗ ಹೆಂಗೆ ಮಾಡ್ಬೇಕು? ಪ್ರಜೆಗಳಿಗೆ ತಪ್ಪು ಮಾಡಿದಾಗ ಮರಣದಂಡನೆ, ತನ್ನ ಮಗ ತಪ್ಪು ಮಾಡಿದಾಗ ಮಗನ ವ್ಯಾಹೋಮ, ಪುತ್ರ ವ್ಯಾಹೋಮ ಬಿಟ್ಟು ಪ್ರಜೆಗಳ ತಪ್ಪು ರಾಷ್ಟ್ರದ್ರೋಹ ಮಾಡಿದ್ರೆ ಪ್ರಜೆಗಳಿಗೆ ಏನು ಮರಣದಂಡನೆ ಶಿಕ್ಷೆ ಕೊಡಬೇಕು, ಹಾಗೆ ನನ್ನ ಮಗನಿಗೂ ಆ ಶಿಕ್ಷೆ ಆಗಲಿ ಅಂಥೇಳಿ ಜಗತ್ತಿನ ಇತಿಹಾಸದಲ್ಲಿ ತನ್ನ ಮಗನ ವ್ಯಾಹೋಮವನ್ನು ಅದನ್ನು ಬಿಟ್ಟು ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಿದಂಥ ನಿಷ್ಪಕ್ಷಪಾತಿ ನ್ಯಾಯವಾದಿ ಯಾರಾದರಿದ್ದರೆ ನಮ್ಮ ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ರಾಜ, ಅದು ಪಕ್ಷಾತೀತ ರಾಜ. ಅಂದರೆ ಅಲ್ಲೆಲ್ಲಿಯೂ ಭೇದ ಭಾವ ಮಾಡಲಿಲ್ಲ. ಆ ರೀತಿಯಾದಂಥ ನಿರ್ಣಯ, ನಿಷ್ಪಕ್ಷಪಾತಿ ನ್ಯಾಯವಾದಿ, ಅದು ನೃಪತುಂಗ ಚಕ್ರವರ್ತಿ ಅಂತ ಗರ್ವದಿಂದ ಹೇಳಿ. ಸೊ ಹಂಗಾರೆ ಮಗನಿಗೆ 40 ವರ್ಷ ಆಗಿದ್ರೆ ಮೋಸ್ಟ್ಲಿ ನೃಪತುಂಗ ಚಕ್ರವರ್ತಿಗೆ ಆಲ್ರೆಡಿ 60 ವರ್ಷ ಆಗಿರ್ತದೆ. ಮಗ ಅಂತೂ ಮರಣದಂಡನೆ ಆಗ್ತದೆ. ಮುಂದೆ ಹೇಗೆ ರಾಜ್ಯ ನಡೆಯುತ್ತೆ? ರಾಜ್ಯಭಾರ ಮುಂದೆ ಮತ್ತೊಬ್ಬ ರಾಜ ಬರ್ತಾರೆ. ಅವ್ರ ರಾಜ ಆದ ಬಳಿಕ ಮತ್ತೆ ಮತ್ತೊಬ್ಬ ರಾಜ ಬಂದು ಹಂಗೆ ಅವ್ರ ವಂಶದಾಗೆ ಒಬ್ಬರು ಅಣ್ಣತಮ್ಮರ ಮಕ್ಕಳು, ಹೀಗೆ ಒಂಥರದ ಅದು ಇತಿಹಾಸದಲ್ಲಿ ಮತ್ತಷ್ಟು ಕುತೂಹಲ ಮೂಡ್ತದೆ. ಈಗ ಅವಾಗ ಮುಂದೆ ವೀಕ್ ಆದ ಬಳಿಕ ಇದು ರಾಜಧಾನಿ ಬೇರೆ ಕಡೆ ಶಿಫ್ಟ್ ಆಗ್ತದೆ. ಅಲ್ಲಿ ಬರೋದು ಮತ್ತೆ ರಾಜ ಕೊಟ್ಟಿಗ ಅಂತ ಲಾಸ್ಟ್ ದೊರೆ ಕೊಟ್ಟಿಗ ಅಂತ ಬರ್ತಾನೆ. ಆ ಕೊಟ್ಟಿಗ ರಾಜಭಾರ ಶುರು ಮಾಡ್ತಾರೆ. ಹೀಗೆ ನಡೀತದೆ ಮುಂದೆಲ್ಲ. ಅವನತಿ ಹೊಂದಿದ್ದು ಯಾವಾಗ? ಅವನತಿ ಅಂದ್ರೆ 10ನೇ ಶತಮಾನದ ಪೂರ್ವಾರ್ಧದಲ್ಲಿ, 10ನೇ ಶತಮಾನದ ಆರಂಭ ಹಂತದಲ್ಲಿ ಇದು ಅವನತಿ ಕಾಣ್ತದೆ. ಯಾಕಂದ್ರೆ ದುರ್ಬಲ ಅರಸರು ಬರ್ಲಿಕ್ಕೆ ಶುರು ಮಾಡಿದ್ರು. ದುರ್ಬಲ ಅರಸರು ಅಂದರೆ ಇವರಂಗ ಚಾಕಚಕ್ಯತೆ, ಹಿಂದಿನ ಏನು 3ನೇ ಗೋವಿಂದ ಏನಂತ ನಾವು ಕರೆದೇವಿ, ಧ್ರುವ ಅಂತ ಕರೆದೇವಿ, ಅಮೋಘ ವರ್ಷ ನೃಪತುಂಗ, ಇಂಥ ಪ್ರಬಲ ದೊರೆಗಳು ಈ ವಂಶದಲ್ಲಿ ಕಾಣಲಿಲ್ಲ. ಮುಂದೆ ದುರ್ಬಲ ದೊರೆಗಳು ಆ ವಂಶದಲ್ಲಿ ಕಂಡಿದ್ದರಿಂದ ಮತ್ತು ವಿಲಾಸ ವೈಭವಯುತವಾಗಿ ಜೀವನ ನಡೆಸಲಿಕ್ಕೆ ಶುರು ಮಾಡಿದ್ರು. ಪ್ರಜೆಗಳ ಯೋಗಕ್ಷೇಮವನ್ನು ನೋಡಲಾರ್ದಂಥ ದೊರೆಗಳು ಬಂದಾಗ ರಾಜ ಇಡೀ ಸಾಮ್ರಾಜ್ಯದಲ್ಲಿ ಏನೋ ಒಂದು ಬೇಡಿಕೆಗಳಿರ್ತಾವ, ಜನರಿಗೆ ಅದನ್ನು ತಿಳಿಸ್ಬೇಕಾಗ್ತದೆ, ಜನರ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಇವರು ವಿಲಾಸಿ ಪ್ರಿಯ ಅಂದರೆ ಮತ್ತೊಬ್ಬ ರಾಜ ಬಂದು ದಾಳಿ ಮಾಡ್ದ. ಯುದ್ಧಕ್ಕೂ ಸಿದ್ಧರಿರಲಿಲ್ಲ ಇವರು. ಹೋದ್ರೆ ಹೋಲಿ ಬಿಡಪ್ಪ ಅಂತ ಅನ್ನುವಷ್ಟರ ಮಟ್ಟಿಗೆ ಅಂಥ ರಾಜರುಗಳು ಬಂದಿದ್ದಕ್ಕಾಗಿ
ರಾಷ್ಟ್ರಕೂಟರ ಅವನತಿ ಕಾಣ್ತು ಅಂತ ಅನ್ನುವಂಥದ್ದು. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ಸರ್. ನೀವು ಹೇಳ್ತಾ ಇದ್ರಿ ತೆಲಂಗಾಣ, ಆಂಧ್ರ, ಹೈದರಾಬಾದು, ಮಹಾರಾಷ್ಟ್ರ, ಬೇರೆ ಬೇರೆ ಪಂಥಗಳ ಬೇರೆ ಬೇರೆ ರಾಜರು ಆ ಕಾಲಕ್ಕಲ್ಲಿ ಆಳ್ತಿದ್ರು. ಮುಸ್ಲಿಮ್ಸ್ ಪ್ರದೇಶ ಬರ್ತದೆ ಆ ಕಡೆ ಎಲ್ಲ. ಅದು ಮಿಡಲ್ ಪೀರಿಯಡ್ ರೀ. ಅಂದ್ರೆ ರಾಷ್ಟ್ರಕೂಟರ ಕಾಲಕ್ಕಿಲ್ಲ, ರಾಷ್ಟ್ರಕೂಟ ಕಾಲಕ್ಕಿಲ್ಲ. ಅವಾಗ ಅಲ್ಲಿ ಅವ್ರನ್ನ ಅಷ್ಟ್ರನ್ನು ಸೋಲಿಸ್ಬೇಕಾದಾಗ ಹೇಗೆ ಈಗ ಒಂದು ತಂತ್ರ ನಡೆಯೋದೇ ಇಲ್ಲ. ಕರ್ನಾಟಕ ಭೂಪ್ರದೇಶ ಬೇರೆ ಕೇಳ್ತಿದೆ, ಇಲ್ಲಿ ವೈರತ್ವ ಬೇರೆ, ಇಲ್ಲಿ ಸ್ನೇಹ ಬೇರೆ, ಅಲ್ಲಿದು ಬೇರೆ. ಹೇಗೆ ಅದನ್ನ ಒಬ್ಬ ರಾಜ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಆಳ್ತಿದ್ದ ಅಂತ. ಈಗ ಅವರು ಹೆಂಗಂತಂದ್ರೆ ಅದು ಒಬ್ಬ ರಾಜ ಈಗ ಮಾಡ್ಲೇಬೇಕಾಗ್ತದೆ. ಅಲ್ಲ, ಬರೀ ಯುದ್ಧ ತಂತ್ರ ಮಾತ್ರ ನಡೆಯಲ್ಲ. ನನ್ನ ಹತ್ರ ಬರೀ ಕುದುರೆ ಜಗಳ ಜಾಸ್ತಿ ಇದೆ, ನಡೆಯಲ್ಲ. ಅಂದ್ರೆ ಕೆಲವು ಈಗ ಹೇಳದಲ್ಲ ನಿಮಗೆ, ಒಂದು ಬಾಂಧವ್ಯ ಬೆಳೆಸೋದು ಒಂದು ನೀತಿ, ಇನ್ನೊಂದು ಒಪ್ಪಂದ ಮಾಡ್ಕೊಳ್ಳೋದು. ನಿಮ್ಮ ರಾಜ ನೀವು ಹಿಂಗಿರೋದು. ಆದಷ್ಟು ಯುದ್ಧವನ್ನ ತಡೆಗಟ್ಟುವುದಕ್ಕೆ ಅನೇಕ ಅರಸರುಗಳು ಪ್ರಯತ್ನ ಮಾಡಿದ್ದಾರೆ. ಯುದ್ಧವೇ ಮೂಲ ಅಲ್ಲ. ಅಂದಿನ ಸಂದರ್ಭದಲ್ಲಿ ಏನಾಗ್ತಂದ್ರೆ, ಈಗ ಹಿಂದೆಲ್ಲ ಏನಂದ್ರೆ ಯಾರಲ್ಲಿ ಶಕ್ತಿ ಇತ್ತು, ಬಲಾಢ್ಯ ಸೈನಿಕರಿದ್ರು, ಹೆಚ್ಚಿನ ಸಂಖ್ಯೆ ಇತ್ತು, ತೋಪುಗಳು ಹೆಚ್ಚಿಗಿರಬೇಕು, ಭೂದಳ ಹೆಚ್ಚಿಗಿರಬೇಕು, ಅಶ್ವಪಡೆ ಹೆಚ್ಚಿಗಿರಬೇಕು, ಅಂಥವ್ರು ಬಲಿಷ್ಠರಾಗಿರ್ತಿದ್ರು. ಅವು ಯುದ್ಧದಲ್ಲಿ ತಂತ್ರಗಾರಿಕೆನೂ ಕೆಲವರು ಮೋಸ ಮಾಡಿ ಯುದ್ಧ ಮಾಡಿದನು ನಾವು ನೋಡಿದ್ದೀವಿ. ಮೋಸ ಮಾಡೋದು, ಹೋಗಿ ಮೋಸ ಮಾಡಿ ಅಂದ್ರೆ ರಾತ್ರಿ ಮಲಗದಲ್ಲೇ ಡೇರೆ ಹೋಗಿ ಅನೇಕ ಸೈನಿಕರು ಕೊಂದಿದ್ದು ಇತಿಹಾಸದಲ್ಲಿದೆ. ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಹಂಗೇನಿಲ್ಲ. ಬಟ್ ಕೆಲವು ಇಲ್ಲೊಂದು ಉಲ್ಲೇಖ ಬರುತ್ತೆ ಏನಂತಂದ್ರೆ, ರಾಷ್ಟ್ರಕೂಟರಕ್ಕ ಕೋಟೆ ಒಳಗೆ ನುಗ್ಗಿದ್ರು ಅಂತ ಒಂದ್ಸಲ. ಆ ಕೋಟೆ ಒಳಗೆ ನುಗ್ಗಿದಕ್ಕಾಗಿ ಅಷ್ಟು ಆಕ್ರೋಶ ಭರಿತವಾದಂತ ಕನ್ನಡಿಗರು, ಅದಕ್ಕೆ ಹೇಳ್ತಾನೆ ಮೂರನೇ ಗೋವಿಂದ ಸಿಟ್ಟು ಭರಿತನಾಗಿ, ನೀವು ನಮಗ್ ಹೇಳಲಾರ್ದೆ ಕೇಳಲಾರ್ದೆ ನಮ್ಮ ಕೋಟೆ ಒಳಗೆ ಹೆಂಗ್ ನುಗ್ಗಿದ್ರಿ? ಅದಕ್ಕೆ ಇಲ್ಲಿನ ಸೈನ್ಯ ಪಡೆ ತೆಗೆದುಕೊಂಡು ಹೋಗಿ ಗುಜರಾತ್, ರಾಜಸ್ಥಾನ ಎರಡೂ ಗೆದ್ದು ಅವರನ್ನು ಸೋಲಿಸಿ ಅದು ಪ್ರದೇಶವನ್ನ ಮಾನ್ಯಕೇಟಕ್ಕೆ ಸೇರಿಸಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ. ಓಕೆ. ಅಲ್ಲ, ನನಗೆ ರೋಮಾಂಚನ ಆಯಿತು. ಯಾಕಂದ್ರೆ ನೀವು ಹೇಳ್ತೀರಿ ಇಡೀ ಜಗತ್ತಿನಲ್ಲಿ 4ನೇ ಬಲಿಷ್ಠ ರಾಷ್ಟ್ರಕೂಟ ಅಂತ. ಸಾಮಾನ್ಯ ಮಾತಲ್ಲ ಅದು. ಓಕೆ. ಯಾಕಂದ್ರೆ ರಾಷ್ಟ್ರಕೂಟರು ಬರೇ ಯುದ್ಧ ಮಾಡಲಿಲ್ಲ, ಅವರು ಇಲ್ಲಿನ ಕಲೆ, ಸಾಹಿತ್ಯ, ಸಂಗೀತವನ್ನ ವಿಜೃಂಭಿಸಿದಂತ ನೆಲ ಇದು. ಮತ್ತೆ ಇಲ್ಲಿ ಸಂಗೀತ ಒಡ್ಡೋಲಗ ನಡೀತಿತ್ತು. ಅನೇಕ ಸಂಗೀತಗಾರರು, ಕಲಾವಿದರು, ಸಾಹಿತ್ಯಗಳು ಬಂದು ಇಲ್ಲಿ ಪಂಡಿತರು ಬಂದು ಪುಸ್ತಕವನ್ನ ಬರೆಯೋದಾಗಲಿ, ಪುಸ್ತಕದ ಬಗ್ಗೆ ಸಂವಾದ ಮಾಡೋದು, ಇವೆಲ್ಲ ನಡೀತಿತ್ತು ಇಲ್ಲಿ ಒಂದು ರೀತಿಯಾಗಿ ಸುಸಂಸ್ಕೃತರ ನಾಡು ಇದು. ಎಲ್ಲಿ ಯಾವ ಮೂಲೆಗೆ ಹೋರಬೇಕಾರ, ಎಲ್ಲಿ ಹೋರಬೇಕಾರ ಅಲ್ಲಿ ಒಳ್ಳೆಯದನ್ನೇ ಮಾತಾಡ್ತಿದ್ರು ಜನ. ಅಂಥ ಸುಭಿಕ್ಷೆಯ ನೆಲೆವೀಡು ರಾಷ್ಟ್ರಕೂಟರ ರಾಜಧಾನಿ. ಅದಕ್ಕೆ ಸುಲೇಮಾನ ಬಂದು ಈ ರೀತಿಯಾಗಿ ಇಲ್ಲಿನ ಜನ ಹೆಂಗಾರ, ಇಲ್ಲಿನ ರಾಜರುಗಳು ಹೆಂಗಿದ್ದಾರೆ ಅಂತ ತನ್ನ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾನೆ. ಇದನ್ನು ರೀಬಿಲ್ಟ್ ರೀ. ಇದು ಹೌದಾ? ರೀಬಿಲ್ಟ್. ಅವಾಗ ಮೊದಲು ಬಿದ್ದಿತ್ತು, ಇದೇ ಸ್ಟ್ರಕ್ಚರ್ ಇತ್ತು, ಅದರಂಗೆ ಕಟ್ಟಿದ್ದಾರೆ. ಮತ್ತೇನು ಬದಲಾವಣೆ ಆಗಿ ಅವಕಾಶ ಇಲ್ಲ. ಅವೇ ಅಂದ್ರೆ ಕಲ್ಲುಗಳು ಬೇರೆ ಇದ್ರು ಸ್ಟ್ರಕ್ಚರ್ ಅದೇ. ಅದೇ ಕಾಣಿಸುತ್ತೆ. ಅದು ಎಷ್ಟು ವರ್ಷದ ಹಿಂದೆ ಆಗಿದ್ದು ಸರ್ ಇದು? ಇದು ಒಂದ್ಸಲ ನಮ್ಮ ಇವರು ಈಗೇನು ಸೆಕ್ರೆಟರಿ ಇದ್ದಾರಲ್ಲ, ರಜನೀಶ್ ಗೋಯಲ್ ಮೇಡಮ್, ಅವ್ರು ಇಲ್ಲಿ ನಮ್ಮ HKDBದು ಸೆಕ್ರೆಟರಿ ಇದ್ದಾರೆ. ಅವಾಗ ಇಲ್ಲಿಗೆ ಬಂದಿದ್ರು. ನಾನು ಇಲ್ಲೇ ಸ್ಕೂಲ್ನಲ್ಲಿ ಮೇಸ್ಟ್ರ್ ಇದ್ದ. ನಾವು ಯಾವಾಗಲೂ ಇಲ್ಲಿ ಒಂಥರದ್ದು ಕೆಲಸ ಮಾಡ್ಕೋತಿದ್ದೀವಿ. ಮೇಡಮ್ ಅವ್ರು ಬಂದರು, ಕೋಟೆ ನೋಡಿದ್ರೆ ನನಗೆ ಕರೆದ್ರೆ ವಿವರಣೆ ಕೊಡ್ತೀರ ಅಂತ ಹೇಳಿದ್ರು. DC ಎಲ್ಲರೂ ಬಂದಿರೋರು ಎದರ ಎಲ್ಲ ವಿವರಣೆ ಕೊಟ್ಟು, ಇಂಥ ರೋಮಾಂಚನಕಾರಿ ಇತಿಹಾಸದಲ್ಲ, ಇದ್ರ ಬಗ್ಗೆ ನಾನು ಕ್ರಮ ಕೈಗೊಳ್ತೀನಿ ಅಂತೇಳಿ ಅವಾಗೆ 90 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು. ಆ ಅನುದಾನದಲ್ಲಿ ಇದಾಯ್ತು. ಅದಾದ ಬಳಿಕ ಮಾನ್ಯ ಶರಣಪ್ರಕಾಶ್ ಪಾಟೀಲ್ರ ಸಚಿವರು ಏನು ಮಾಡಿದ್ರು, ಮತ್ತೆ 6 ಕೋಟಿಯನ್ನು ಅನುದಾನ ತಂದರು. ಈಗ ಅದು ಕೆಲಸ ನಡೆದಿದೆ. ಈಗ ಇತ್ತೀಚೆಗೆ ಅದು 6 ಕೋಟಿ ಅಲ್ಲದೆ ಇತ್ತೀಚೆಗೆ ಮತ್ತಿಷ್ಟು ಇದರ ಬಗ್ಗೆ ಮತ್ತೆ ಅನುದಾನವನ್ನು ತರಲಿಕ್ಕೆ ಮತ್ತು ಇದಕ್ಕೆ ಒಂದು ಅಡಾಪ್ಟ್ ಮಾಡಿದ್ದಾರೆ. ಅಡಾಪ್ಟ್ ಅಂದ್ರೇನು, ಈ ಕಂಪನಿಗಳು ಇದ್ರದ್ದು ದತ್ತುನೇ ತೊಗೊಂಡ್ಬಿಟ್ರು. ದತ್ತು ತೊಗೊಂಡು ಇದ್ರ ಪ್ರವಾಸಿ ಕೇಂದ್ರ ಮಾಡ್ಬೇಕಂತ ಇದೇ ಕಾರ್ಯಕ್ರಮ, ಇಲ್ಲೇ ಕಾರ್ಯಕ್ರಮ ಆಯ್ತು ಅವತ್ತ. ಓಕೆ. ಇದೇನಿದು? ಇದು ಕವಿರಾಜ ಮಾರ್ಗದ ಒಂದು ಮಳಕೇಡು ಉತ್ಸವ ಐತ್ರಿ. ಇಲ್ಲಿ ಮಳಕೇಡು ಉತ್ಸವದ ಶರಣಪ್ರಕಾಶ್ ಪಾಟೀಲ್ರು ಸಚಿವರಿದ್ದಾಗ ಇಲ್ಲಿ ಒಂದು ಉತ್ಸವ ಮಾಡಿದ್ರೆ, ರಾಷ್ಟ್ರಕೂಟರ ಉತ್ಸವ. ಅದು ಸರ್ಕಾರದ ವತಿಯಿಂದ ಪ್ರಥಮ ಉತ್ಸವ ರೀ ಇದು. ಆ ಸಂದರ್ಭದಲ್ಲಿ ಇಲ್ಲೊಂದು ಕವಿರಾಜ ಮಾರ್ಗದ
ಮಾದರಿ ರೂಪದಲ್ಲಿ ಇದನ್ನ ಮೇಲ್ಗಡೆ ಒಂದಿಷ್ಟು ಕವಿರಾಜ ಮಾರ್ಗದ ಪುಸ್ತಕ ಇದರ ಮ್ಯಾಲ ಅದು ಇಲ್ಲೀಗ ಈ ಕಡೆ ಸ್ವಲ್ಪ ಇದಾಗಿರ್ಬೇಕು. ಬಟ್ ಅದ್ರೊಳಗಿರುವಂತ ಕವಿರಾಜ ಮಾರ್ಗದ ಉಲ್ಲೇಖ ಬಂತವ ಇದ್ರ ಮೇಲೆ ಪುಸ್ತಕ ಇತ್ತು ಇಲ್ಲಿ. ಕವಿರಾಜ ಮಾರ್ಗದ ಒಂದು ಮಾದರಿ ಕನ್ನಡದ ಮೊಟ್ಟ ಮೊದಲ ಪುಸ್ತಕ ಕವಿರಾಜ ಮಾರ್ಗ ಶ್ರೀ ವಿಜಯರು ಬರೆದಿದ್ದು. ನೃಪತುಂಗ ಆಸ್ಥಾನದ ಕವಿ ಎಷ್ಟನೇ ಶತಮಾನ ಸರ್? ಅದೇ ಅವಾಗ 9ನೇ ಶತಮಾನ. ನಾವೆಲ್ಲ ಕನ್ನಡಿಗರು ಗರ್ವದಿಂದ ಹೇಳ್ಕೊಳ್ಳುವಂತ ಇದೇ ನಾ ಹೇಳಿದ್ದು. ಸುಭಟ್ಟರ್ಕಳ್, ಕವಿಗಳ್, ಪ್ರಭುಗಳ್, ಚಲ್ವರ್ಕರ್, ಭಾಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ನಮ್ಮ ಜನ ಹಂಗಿದ್ರಂತ. ಮತ್ತ ಈ ಕಡೆ ಬರ್ತದ್ರಿ ಪದ ನರಿದು ನುಡಿಯಲು ನುಡಿದು ದಾನ ಅರಿಯಲ್ ನಾಡವರ್ಗಳ್ ಚದುರರ್ ನಿಜದೆಂ ಕುರಿತೋದದೆಂ ಕಾವ್ಯ ಪ್ರಯೋಗ ಪರಿಣಿತ ಮತ್ತಿಗಳು. ಇಲ್ಲಿನ ಜನ ಸಾಹಿತಿಗಳೆಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿಲ್ಲ, ಯೂನಿವರ್ಸಿಟಿಗೆ ಹೋಗಿಲ್ಲ. ಇಲ್ಲಿ ಜನ ಇವ್ರು ಹೆಂಗಿದ್ರಂದ್ರೆ ಇವ್ರು ಪ್ರತಿಯೊಬ್ಬ ವ್ಯಕ್ತಿನೂ ಕವಿನೇ. ಇಲ್ಲಿ ಹಾಡುತ್ತಾರೆ, ಬರೆಯಕ್ ಬರಲ್ಲ ಅಂದ್ರೂ ಹಾಡ ಹಾಡ್ತಾರೆ, ಕವನ ರಚನೆ ಮಾಡ್ತಾರೆ. ಕಾವ್ಯ ಕಟ್ಟುವ ಶಕ್ತಿ ಈ ಜನರಿಗಿದೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಕನ್ನಡವನ್ನ ಕಟ್ಟೋದು, ಕುರಿತು ಓದದೆ ಕಾವ್ಯವನ್ನ ರಚನೆ ಮಾಡುವಂತ ಪರಿಣಿತ ಜನ ಇವರು. ಪರಿಣಿತರು ಅಷ್ಟು. ಕಾವೇರಿಯಿಂದ ಗೋದಾವರಿಯ ಮಿರ್ಪದ ನಾಡದ್ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಷಯ ವಿಶೇಷಂ. ಅಂದ್ರೆ ಕನ್ನಡಿಗರ ಸೀಮಾರೇಖೆಯನ್ನ ಅಂದ್ರೆ ಕನ್ನಡ ನಾಡು ಎಲ್ಲಿವರೆಗೆ ವಿಸ್ತರಣೆಯಾಗಿತ್ತು ಅಂತ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯರು ಹೇಳ್ತಾರೆ. ಕಾವೇರಿ ನದಿ ಹಿಡ್ಕೊಂಡು ಗೋದಾವರಿಯವರೆಗೆ ಅಲ್ಲಿವರೆಗೆ ಕನ್ನಡದ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ಅಂದರೆ ಇಡೀ ದಕ್ಷಿಣ ಭಾರತನೇ ನಮ್ಮದೇ ಇತ್ತು ಅಂತ ಶ್ರೀ ವಿಜಯರು ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಇದರ ಅರ್ಥ ಅದೇ, ಕಾವೇರಿಯಿಂದ ಗೋದಾವರಿಯವರೆಗೆ ಪಸರಿಸಿದ ನಾಡು ಕವಿ. ಇಷ್ಟೆಲ್ಲ ನಾಡಿನ ಬಗ್ಗೆ ಹೇಳಿದಂಥದ್ದು, ನಾಡಿನ ಬಗ್ಗೆ ಅಭಿಮಾನ ಮೂಡಿದು. ಅಂದಿನ ಕನ್ನಡಿಗರು ಹೆಂಗಿದ್ದರು, ಇಲ್ಲಿನ ಜನ ಹೆಂಗಿದ್ದರು, ರಾಜ ಹೆಂಗಿದ್ದ, ಇಲ್ಲಿನ ಸಾಮ್ರಾಜ್ಯ ಹೆಂಗಿತ್ತು, ಕನ್ನಡಿಗರ ಗುಣ ಸ್ವಭಾವ ಏನು, ಇಲ್ಲಿನ ಜನ ಶೂರರು ಧೀರರು, ಎಲ್ಲ ವ್ಯಕ್ತಿತ್ವವನ್ನು, ಕನ್ನಡಿಗರ ವ್ಯಕ್ತಿತ್ವವನ್ನು, ಕನ್ನಡದ ಸೀಮಾರೇಖೆಯನ್ನು ಇಲ್ಲೇ ಕುಳಿತು ಅದೇ ಪುಸ್ತಕದಲ್ಲಿ ಪ್ರಥಮ ಕೃತಿ ಬರೆದ ಅದರೊಳಗೆ ಈ ಉಲ್ಲೇಖ. ಕನ್ನಡಕ್ಕೆ ಶ್ರೀಕಾರ ಹಾಕಿದವರು, ಕನ್ನಡಕ್ಕೆ ಮುನ್ನುಡಿ ಬರೆದಂಥವ್ರು ಮಾನ್ಯಖೇಟದ ಜನ. ಕನ್ನಡಕ್ಕೆ ಮುನ್ನುಡಿ ಬರೆದಂಥವ್ರು. ಅದರ ಅರ್ಥ ಅಂದರೆ ಮುನ್ನುಡಿ ಅಂದರೆ ಪ್ರಥಮ, ಅದು ಕೃತಿ ರೂಪದಲ್ಲಿ ಬಂದಿದ್ದು ಮೊದಲ ಇದು ಕೃತಿ, ಇದು ಪುಸ್ತಕ. ಅಲ್ಲಿವರೆಗೆ ಮೌಖಿಕನೇ ಇತ್ತು ನಮ್ದು. ಹಲ್ಮಿಡಿ ಶಾಸನ ಒಂದು ಲಿಪಿ, ಶಾಸನ ಪ್ರಥಮ ಇರ್ಬೋದು, ಪುಸ್ತಕ ಇದೇ ಪ್ರಥಮ. ಗ್ರೇಟ್ ಗ್ರೇಟ್. ಅದಕ್ಕೆ ಹೇಳಿದೆ ಪ್ರತಿ ಕನ್ನಡ ರಾಜ್ಯೋತ್ಸವ ಇಲ್ಲಿ ನಡಿಬೇಕು ಅಂತ. ಇದೇ ಪುಸ್ತಕದಲ್ಲಿ ಇನ್ನೊಂದು ನೃಪತುಂಗನ ಬಗ್ಗೆ ಹೇಳಕ್ ಮರ್ತಿಲ್ಲ ಶ್ರೀ ವಿಜಯ. ತನ್ನ ರಾಜನನ್ನ, ತನ್ನ ಆಶ್ರಯದಾತನನ್ನ ಮರ್ತಿಲ್ಲತ್ತ. ತನ್ನ ಆಶ್ರಯದಾತನ ಸಾಮ್ರಾಜ್ಯ ಹೆಂಗಿತ್ತು ಅಂತ ತನ್ನ ಕವಿರಾಜ ಮಾರ್ಗ ಪುಸ್ತಕದಲ್ಲಿ ಹೇಳ್ತಾರೆ ಶ್ರೀ ವಿಜಯರು. ಏನಂತ ಹೇಳ್ತಾರೆ? ತಸ್ಯ ಶ್ರೀಮದ್ ಅಮೋಘ ವರ್ಷ ನೃಪತಿ ಅಸಧಳ್ ಇಂದ್ರಪುರ ಅಧಿಕಂ ಇದಂ ಶ್ರೀ ಮಾನ್ಯಖೇಟ ಅಭಿಧಂ ಏನ್ ಅದೇ ಏದಂ. ಎಂಥ ಸಾಮ್ರಾಜ್ಯ ಇದು ಅಂತಂದ್ರೆ, ಅಮೋಘ ವರ್ಷ ಹೆಂಗಿದ್ದ, ಆಮೇಲೆ ಅವನ ಸಾಮ್ರಾಜ್ಯ ಹೆಂಗಿತ್ತು, ಅವನ ರಾಜ ಹೆಂಗಿತ್ತಂದ್ರೆ ಪ್ರಜಾನುರಾಗಿ ದೊರೆ, ಇವನ ಸಾಮ್ರಾಜ್ಯ ಹೆಂಗಿತ್ತಂದ್ರೆ ಇಂದ್ರಪುರ ಅಂದ್ರೆ ಇಂದ್ರಪುರ, ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಇದು ಮಾನ್ಯಖೇಟ. ದೇವಲೋಕ ಎಷ್ಟು ಸುಂದರವಾದ ಇಂದ್ರನ ಲೋಕ ಅಂತ ನಾವು ಇದರೊಳಗೆ ಪೌರಾಣಿಕ ಕಥೆಯೊಳಗೆ ನೋಡ್ತೀವಿ. ಇಂದ್ರನ ಅಮರಾವತಿ ಹೆಂಗಿತ್ತು ಹೆಂಗೆಲ್ಲ ಅಂತೇಳಿ ಎಲ್ಲ ಕಡೆ ಸುಂದರವಾದಂಥದ್ದು ನಾವು ನೋಡ್ತೀವಿ. ಹಾಗೆ ಈ ಮಾನ್ಯಖೇಟ ಹೆಂಗಿತ್ತು, ನೃಪತುಂಗನ ರಾಜಧಾನಿ ಹೆಂಗಿತ್ತಂದರೆ ಇಂದ್ರನ ಅಮರಾವತಿ ನಾಚಿಸುವಂಥದ್ದು. ಅದೇ ನಾಚಬೇಕು, ಇಂದ್ರನ ಅಮರಾವತಿನೇ ಇದ್ರ ಮುಂದೆ ಏನೂ ಅಲ್ಲ ಅಂತ. ಇದು ಅದಕ್ಕಿಂತಲೂ ಶ್ರೇಷ್ಠ, ಅಮರಾವತಿಗಿಂತಲೂ ಶ್ರೇಷ್ಠವಾದಂಥ ರಾಜಧಾನಿ ಇದು. ಕಣ್ಣು ಕೊರಾಯಿಸುವಂಥ ಒಂದು, ಎಲ್ಲಿ ನೋಡಿದ್ರು ಬಿಲ್ಡಿಂಗ, ಒಂದು ಎಲ್ಲಿ ನೋಡಿದ್ರೆ ಜನ, ಗುಣ ಸ್ವಭಾವ, ಒಂದು ಸ್ವರ್ಗದ ರೂಪದಲ್ಲಿ. ಇಂದ್ರನ ಅಮರಾವತಿ ಹೆಂಗೆ ಸ್ವರ್ಗ ಲೋಕ ಆಗಿದೆ, ಹಾಗೆ ನಮ್ಮ ಸ್ವರ್ಗ ಯಾವುದು ಅಂತಂದರೆ ಕನ್ನಡ ಭೂಮಿಯ ಸ್ವರ್ಗ. ಇದು ಜಗತ್ತಿಗೆ ಒಂದು ಮಾದರಿಯಾದಂಥ ಒಂದು ಕನ್ನಡಿಗರು ಪುಣ್ಯಭೂಮಿ ಸಾಮ್ರಾಜ್ಯ ಅಂತ ಹೇಳ್ತಾನೆ ಶ್ರೀ ವಿಜಯ. ತಸ್ಯಂ ಶ್ರೀಮದ್ ಅಮೋಘ ವರ್ಷ ನಪತ್ ಅಸದಳ್ ಇಂದ್ರಪುರ ಅಧಿಕಂ. ಅಧಿಕ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಇಂದ್ರಪುರಕ್ಕಿಂತಲೂ ಅಧಿಕ ಇದು ಅಂತ ಹೇಳ್ತಾನೆ ತನ್ನ ಇದರೊಳಗೆ. ಮಾನ್ಯಖೇಟ ಅದು ಶಬ್ದ ಬಳಸೆ ನೋಡ್ರಿ, ಮಾನ್ಯಖೇಟ, ಶ್ರೀಮಾನ್ಯಖೇಟ. ಬರೀ ಮಾನ್ಯಖೇಟ ಹೇಳಿಲ್ಲ, ಶ್ರೀಮಾನ್ಯಖೇಟ. ಅದು ಅಭಿಧಂ ಏದಂ, ಏನು ವರ್ಣಿಸಲಿ ಇದ್ರ ಬಗ್ಗೆ ನಾನು.
ಭಾಳ ಅದ್ಭುತವಾದಂಥ ನಾಡು ಇದು ಅಂತ ಆತ ತನ್ನ ಕೃತಿಯಲ್ಲಿ ದಾಖಲೀಕರಣ ಮಾಡ್ತಾನೆ. ಅರಬ್ ಪ್ರವಾಸಿ ಸುಲೇಮಾನ್ ಏನು ಹೇಳ್ತಾನೆ, ಇದು 4 ಸಾಮ್ರಾಜ್ಯಗಳ ಪೈಕಿ ಅಂತ ಆತ ಹೇಳಿದ್ರೆ, ಶ್ರೀವಿಜಯರು ಹೇಳ್ತಾರೆ ಇಂದ್ರನ ಅಮರಾವತಿ ನಾಚಿಸುವಂಥ ನಗರ ಅಂತ ಹೇಳ್ತಾರೆ. ಅದೃಷ್ಟವಂತರು. ಒಳಗಡೆಯಿಂದ ಬಂದರೆ ಅಲ್ಲಿ ಶಿಲಾಬಾಲಿಕೆಯರ ಒಂದು ಇದಾಗುತ್ತೆ. ಇದು ಮುಖ್ಯ ದ್ವಾರ ಅಂತ ಹೇಳ್ಬೋದು. ಮುಖ್ಯ ದ್ವಾರ ಅನ್ನೋದಕ್ಕಿಂತ ಒಳ ಪ್ರವೇಶ, ಒಳಗಿನ ಪ್ರವೇಶ ದ್ವಾರಗಳಿವು. ಕೋಟೆಗೊಳಗೆ 8 ಕಮಾನುಗಳು ದ್ವಾರಗಳು ಇರ್ತಾವ್ರಿ. ಅಭೇದ್ಯವಾದಂಥ ಕೋಟೆ ಪ್ರವೇಶಕ್ಕಿಂತ ಮುಖ್ಯ ಅಲ್ಲಿ ಎಂಟ್ರೆನ್ಸ್ ಮಾಡಿದ್ವಲ್ಲ ಅದು ಮುಖ್ಯ ದ್ವಾರ. ಇದು ಒಳಗೆ ಪ್ರವೇಶಿಸುವ ಇನ್ನೊಂದು ದ್ವಾರ. ಇದು ಮೋಸ್ಟ್ಲಿ ಇಲ್ಲಿ ಪಕ್ಕದಲ್ಲಿ ಒಡ್ಡೋಲಗ ಅಂತ ಹೇಳ್ತಾರಲ್ಲ, ಒಡ್ಡೋಲಗ ಇಲ್ಲಿ ಇಲ್ರಿ, ಅಂದ್ರೆ ಒಳಗಡೆ ಮತ್ತೊಂದು ಇರ್ತಾರೆ. ಇಲ್ಲಿ ಬರೇ ಕೋಟೆದು ಪ್ರವೇಶ ಅಷ್ಟೇ, ಪ್ರವೇಶ ರೀ. ಇದು ಹಳೇದೆ ಅವಾಗಿಂದ. ಓಕೆ, 8ನೇ ಶತಮಾನದ ಇನ್ನೂ ಇದೆ ಅದು. ಮತ್ತೆ ಕೆಲವು ರೀಬಿಲ್ಟ್ ಆಗಿದ್ರೆ ಆಮೇಲೆ ನಂತರ. ಇದು ಮಣ್ಣು ಕಟ್ಟಿದ ನೋಡ್ರಿ ನಡಬರ್ಕ್, ಹಿಂದೆ 2-3 ವರ್ಷ ಐತಿ ಇದು ಕಟ್ಟಿ. ಓಕೆ, ಇವು ಸರ್ ಇವು ಎಲ್ಲ ಏನು? ಇದು ಆಮೇಲೆ ರೀ, ಹಂಗೆ ನಡಬರ್ಕ್ ಯಾರೋ ಒಬ್ಬರು ಸಂತರು ಬಂದರು, ಯಾರೋ ಬಂದರು, ಈ ಸೂಫಿ ಸಂತರು ಅವ್ರು ಇವ್ರು ಏನೋ ಒಳಗಡೆ ಇರುವಂಥದ್ದು ಮಿಡ್ವಲ್ ಪೀರಿಯಡ್ನಾಗ ಆಗಿವು ಬದಲಾವಣೆ. ಅಲ್ಲ, ಇವು ಏನು ಸೂಚಿಸುತ್ತೆ? ಅದೇ ಸಮಾಧಿ ಟೈಪ್ ಸಮಾಧಿಗಳು ಒಳಗಡೆನೇ ಆಗಿದೆ. ಒಳಗೇನೆ ಅವಾಗೆಲ್ಲ ಈ ದೇಶಮುಖರು ಅಂಥೇಳಿ ಏನು ಬರ್ತಿರಲ್ಲ, ಜಾಗೀರ್ದಾರು, ಆಮೇಲೆ ಇಲ್ಲಿ ಯಾರೋ ಒಬ್ಬರು ಇಲ್ಲೇ ಎದ್ದು ಏನೋ ಒಂದು ಪುಣ್ಯದ ಕೆಲಸ ಮಾಡಿದವ್ರಿ. ಅಲ್ಲಲ್ಲ, ನಿಮ್ದು ಏನು ಹೇಳುತ್ತೆ ಇತಿಹಾಸ? ಏನು? ಅದೇ ಇತ್ತೀಚಿಂದ್ರಿ ಇವು, ಇತ್ತೀಚೆಗೆ. ಅವಾಗಿಂದ ಅಲ್ರಿ ನಂತರದ. ಇದು ಗೌರ್ಮೆಂಟ್ ಅಂಡರ್ ಆಗಿದ್ದು ಯಾವಾಗ? ಇದು ಹೇಗೆ ಹಂಗೆ ಬಂದು ಯಥಾಸ್ಥಿತಿ ಕಾಪಾಡ್ಬೇಕಂತ ಇರ್ತಾರೆ. ಈಗ ಮೊದಲು ಏನಾದ್ರು ಒಂದು ಇಲ್ಲಿತ್ತು ಅಂತ ತಿಳ್ಕೊರ ಧಕ್ಕೆ ಮಾಡೋದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ಖಾಲಿ ಮಸೀದಿ ಹೆಂಗ, ಖಾಲಿ ಮಸೀದಿ ಇರ್ಬೇಕು. ಅದು ಕೂಡ ಅದೇ. ಎಲ್ಲ ಬೇರೆ. ಓಕೆ. ಇದು ರೀಸೆಂಟ್ ರೀ ಇವೆಲ್ಲ. ಇವು ಇತಿಹಾಸದಲ್ಲಿ ಬರೋವಲ್ಲ ಇವು, ಇತಿಹಾಸದಲ್ಲಿ ಬರಲಾರದಂಥವೆಲ್ಲ. ಓಕೆ. ಇದನ್ನು ರೀಬಿಲ್ಟ್ ನೋಡ್ರಿ ಈಚೆಗಡ್ದು. ಇದು ಒರಿಜಿನಲ್ ರೀ. ಇದು ಒರಿಜಿನಲ್, ಇದು ರೀಬಿಲ್ಟ್. ನೀವು ಎದ್ರ ಕಮಾನ್ ಕಾಣೋದನ್ನು ರೀಬಿಲ್ಟ್ ರೀ. ಓಕೆ. ಇಲ್ಲಿ ಏನು ವಾಸವಾಗಿದ್ದಾರಾ? ಇಲ್ಲಿ ಈ ಮಸ್ಜಿದ್ ಅದ ರೀ. ಮಸೀದ್ ಅದ ಒಳಗಡೆ. ಓಕೆ. ಸೂಪರ್. ನಮಸ್ತೆ ಸರ್. ನಮಸ್ತೆ. ಓಕೆ. ಇವು ನಮ್ಗೆ ಇದು ಎಂಟ್ರೆನ್ಸ್. ಇದು ಕಲ್ಲು ನೋಡ್ರಿ, ಇದು ಕಟ್ಟಿಗೆದ್ರಿ. ಕಟ್ಟಿಗೆದು ಅವಾಗಿಂದ ಇನ್ನೂ ಇದೆ. ಭಾಳ ಹಳೆ ಕಾಲದ್ರಿ ಇದೆಲ್ಲ, ಹೋಗ್ಯದ್ರಿ ಲಾಸ್ಟ್. ಓಹೋ, ಇದೇ ಒಂದು ದೊಡ್ಡ ಕತೆ ಹೇಳುತ್ತಲ್ಲ ಸರ್. ಈಗ ಪ್ರತಿ ಇದಕ್ಕೆ ಇದು ಮೇನ್ ದ್ವಾರ ರೀ. ಇದು ಕ್ಲೋಸ್ ಮಾಡಿಬಿಡ್ತಿದ್ರು. ಅಲ್ಲಿ ಕಾವಲ್ಗಾರ ಅಂತ ನಾ ಹೇಳಿನಲ್ಲಿ ಅಲ್ಲಿ. ಇಲ್ಲಿನೂ ಕೆಲವು ಬುರ್ಜ್ಗಳಿದ್ರಿ, ಮೇಲ್ಗಡೆ ಬುರ್ಜ್ ಅವ್ರಿ. ಇಲ್ಲಿನೂ ಕಾವಲ್ಗಾರ ಇರ್ತದೆ. ಇದು ಮೇನ್ ಎಂಟ್ರೆನ್ಸ್ ಇದೆ ರೀ. ಓಹೋ, ರಾಷ್ಟ್ರಕೂಟದ ಮೊದಲನೇ ದ್ವಾರ ಬಾಗಿಲು. ರಾಷ್ಟ್ರಕೂಟರ ರಾಜಧಾನಿಯ ದ್ವಾರ ಬಾಗಿಲ. ರಾಷ್ಟ್ರಕೂಟರಕ್ಕಿಂತ ನಮ್ಮ ಕನ್ನಡಿಗರು ಕನ್ನಡವನ್ನು ಕಟ್ಟಿದಂತ ಕನ್ನಡದ ಶಿಖರ. ಮಾನ್ಯ ಕೇಟ ಅಂದ್ರೆ ಕನ್ನಡದ ಮುಕುಟ ಎಂದಾಗ, ಕನ್ನಡಿಗರ ಮುಕುಟ, ಕನ್ನಡದ ಮುಕುಟ. ಅವ್ರದ್ದು ಪರಿಶ್ರಮ ಅದ. ಇಲ್ಲಿ ಸುಮಾರು 10-12 ವರ್ಷದ ಸುದೀರ್ಘ ಒಂದು ಶಿಕ್ಷಕ ವೃತ್ತಿ ಮಾಡ್ತಾ ಕೋಟೆ ಕೊತ್ತಲು ಅಂತ ಓಡಾಡಿ ಭಾಳ. ನಿನ್ನ ಹೆಸರೇನ್ರಿ? ನನ್ನ ಹೆಸರು ಹನುಮಂತ ರೀ. ಹನುಮಂತಪ್ಪ. ನಿಮ್ಮ ಹೆಸರು? ಮಲ್ಲಪ್ಪ. ನಿಮ್ಮ ಹೆಸರು? ಮಲ್ಲಪ್ಪ. ನಿಮ್ಮ ಹೆಸರು ರೀ? ಚಿದಾನಂದ್. ಚುಳ್ಚಾಪ್ ರೀ. ಚುಳ್ಚಾಪ್ನವರು. ಶಿವ ಅವರು. ಕುಮಾರ್. ಮಗುಂಡಪ್ಪ. ಕೇದಾರ್. ವೀರೇಶ. ಭೈರಪ್ಪ. ಮುತ್ತಪ್ಪ. ಸೋಮಪ್ಪ ರೀ. ಮಲ್ಲಪ್ಪ. ಗೆಳೆಯರೇ, ಇವರೆಲ್ಲ ಹೆಸರು ಯಾಕೆ ಕೇಳಿದೆ ಅಂತಂದರೆ, ನಾನು ಇದರಲ್ಲಿ ತೋರಿಸಿದ್ದೀನಿ
ಈಗ ನವೀಕರಣ ಆಗ್ತಕ್ಕಂಥ ಈ ಕೋಟೆಯನ್ನು ಇವರೆಲ್ಲರೂ ಸೇರಿ ಕಟ್ತಾ ಇದ್ದಾರೆ. ಮುಂದೆ ನಮ್ಮ ಪೀಳಿಗೆಗೆ ನಾವು ನೆನೆಸ್ಕೊಳ್ತೀವಿ ಯಾವಾಗಲೂ. ಈಗೇನು ನಾವು ನೀವು ತೋರಿಸಿದ್ರಿ ಇತಿಹಾಸ, ಹಾಗೆ ಮುಂದಕ್ಕೆ ಸ್ವಲ್ಪ ಆ ಕಡೆ ಹೋಗಿ ಸರ್, ಅವರು ಕಾಣಿಸ್ಲಿ, ಜೊತೆಗೆ ನಿಂತ್ಕೊಳ್ಳಿ ಸರ್. ಹಾಗೆ ಇವರೆಲ್ಲರನ್ನೂ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು. ಯಾಕೆ ಅಂತಂದರೆ ಕನ್ನಡ ನಾಡಿನ ನಮ್ಮ ನೆಲದ ಮತ್ತು ಹಳೆಯ ಇತಿಹಾಸವನ್ನು ಮರೆತು ಹೋದನ್ನು ಕಟ್ಟಡಕ್ಕೆ ಕಾರ್ಮಿಕರು ಅಂತ ಆಗಿರ್ಬೋದು, ಬಟ್ ಮುಂದೆ ಇತಿಹಾಸ ಪುಟಗಳಲ್ಲಿ ಇವರು ಸೇರಿರ್ತಾರೆ. ನೀವು ಬೇಕಾದಷ್ಟು ಕಟ್ಟಡಗಳನ್ನು ಕಟ್ಟಿರ್ಬೋದು, ಬಟ್ ಇದ್ರದ್ದು ಬೇರೆಯೇ ಬೆಲೆ ಇದೆ ಇದಕ್ಕೆ. ಇವರು ಬಾದಾಮಿ ನಾಡಿನಿಂದ ಬಂದಾರ. ಬಾದಾಮಿ ಒಳಗೆ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಅಂತಿದ್ರು. ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ರಾಷ್ಟ್ರಕೂಟರ ಅಧಿಕಾರಕ್ಕೆ ಬಂದರು. ಅವರೆಲ್ಲ ಕೋಟೆಗಳನ್ನ ಕಟ್ಟಿದಂಥವ್ರು ಹೆಂಗೆ ಅಂತಂದ್ರೆ ಅವರನ್ನು ಸೋಲಿಸಿದೆವು ನಾವೆಲ್ಲ, ಮೊದಲು ಹಿಂದಕ್ಕೆ ಸೋಲಿಸಿದೆವು. ಆ ಸೋಲಿಸಿದಂತ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಇವ್ರು ಬಂದಾರ ಆ ಪ್ರದೇಶದಿಂದ. ಅದ್ಭುತ, ಏನ್ ಕತೆ ಹೇಳಿದ್ರಿ ಸರ್ ಇವ್ರನ್ನ ಇಟ್ಕೊಂಡು. ನಿಜಕ್ಕೂ ನೋಡಿ ಇತಿಹಾಸ ಮತ್ತೆ ಪುನರ್ನವೀಕರಣ ಸರ್. ನೀವು ಸೋತಿರಲ್ಲ, ನೀವೆಲ್ಲ ಒಂದೇ, ಬಾದಾಮಿ ಬೇರೆ ಅಲ್ಲ, ಮಳಕೇಡು ಬೇರೆ ಅಲ್ಲ. ಅವ್ರ ರಾಜ್ಯರು ಏನಾರು ಮಾಡ್ಕೊಂಡಿರ್ಬೋದು, ಆದ್ರೆ ನೀವೆಲ್ಲ ಒಂದೇ ಕನ್ನಡಿಗರು ಅಂತ ಅವ್ರದ್ದು ಭಾವನೆ. ಅದ್ಭುತ ಸರ್. ಸರ್ ಸನ್ಮಾನ ಇವರಿಗೆ ಸರ್, ನಿಮಗೆ ನಾವು ಕೊಡ್ಬೇಕಾಗಿದೆ. ನಾ ಸಮ್ಮೇಳನ ಅಧ್ಯಕ್ಷ ಇದ್ದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೆಳೆಯರೇ, ಆ್ಯಕ್ಚುಲಿ ಹೊತ್ತು ಮುಳುಗ್ತಾ ಬರ್ತಾ ಇದೆ. ನಾವು ಬೆಳಿಗ್ಗೆನೇ ಬರಬೇಕಾಗಿತ್ತು. ಇನ್ನೂ ಒಂದು ದಿವಸ ಇದರ ಇತಿಹಾಸನ ಮತ್ತೆ ಮಾತಾಡೋಣ. ಇನ್ನೂ ಇದ್ರ ಎಲ್ಲೆಲ್ಲಿದೆ ಅಲ್ವಾ ಅವನ್ನೆಲ್ಲ ಮಾತಾಡೋಣ. ಯಾವಾಗಲಾದರೂ ನೀವು ಇಲ್ಲಿಗೆ ಬಂದಾಗ ವಿದ್ಯಾರ್ಥಿಗಳು ಬರಬೇಕು. ಸರ್ ನಿಮ್ಮ ನಂಬರ್ ಏನಾದರೂ ಹಾಕ್ಬೋದಾ ಇದಕ್ಕೆ? ಯಾಕಂದ್ರೆ ಅವ್ರು ಬಂದಾಗ ಹುಡುಗರಿಗೆ ಪರಿಚಯ ಕೊಟ್ಟರೆ 9448449806 ಇದನ್ನ ಹಾಕಿರ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಇಲ್ಲಿ ಬನ್ನಿ. ಟೀಚರ್ ಬರ್ಬೋದಲ್ವಾ? ಬರ್ಬೋದು, ಅವಕಾಶಗಳಿದೆ ನೋಡೋದಕ್ಕೆ ಅಲ್ವಾ? ಪರ್ಮಿಷನ್ ಇದೆ ಅವಶ್ಯವೇ, ಯಾರನ್ನು ಬರ್ಬೋದು ಸರ್ಕಾರದಿಂದ, ಏನಿಲ್ಲ ಇಲ್ಲಿ ಯಾವುದಿಲ್ಲ, ಎಲ್ಲರೂ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು. ಬನ್ನಿ. ರಾಷ್ಟ್ರಕೂಟರ ಇತಿಹಾಸ ಬಹಳ ದೊಡ್ಡದು, ನಾವು ಇದನ್ನೆಲ್ಲ ಮರ್ತು ಬಿಟ್ಟಿದೀವಿ. ಬಟ್ ಸರ್ ನಮ್ಗೆ ಅದ್ಭುತ ಮಕ್ಕಳಿಗೆ ಹೇಳ್ದಂಗೆ ಹೇಳಿದಿರಿ ಸರ್, ತುಂಬಾ ಥ್ಯಾಂಕ್ಸ್ ನಿಮಗೆ. ನಮ್ಮ ನಾಡಿನ ಜನತೆಗೆ ತಿಳಿಸ್ತಿರಲ್ಲ ನೀವು. ನೆನಪಿನ ಬುತ್ತಿ, ಬದುಕಿನ ಬುತ್ತಿ ನಿಮ್ದು ನೆನಪಿನ ಬುತ್ತಿ ಸೇರಿದೆ. ಬದುಕಿನ ಬುತ್ತಿಯ ಮಾರುದ್ರಪ್ಪ ಅಂತೇಳಿ ನಾನು ಬಹಳ ಚಾನಲ್ ಇವರು ನೋಡೀನಿ, ಬಹಳ ಪ್ರಭಾವಿತ ಆಗಿದ್ದು. ನೀವು ಮಾಡುವಂಥ ಕೆಲಸ, ಪುಣ್ಯದ ಕೆಲಸಕ್ಕೆ ನಮ್ಮ ರಾಷ್ಟ್ರಕೂಟರ ನೆಲದ ಶಕ್ತಿ ನಿಮ್ಮ ಜೊತೆ ಇರ್ತದೆ. ನಾವು ಕೊನೆವರೆಗೂ ನಿಮ್ಮ ನೆನಪಿನ ಬುತ್ತಿಯಾಗಿ ಇಟ್ಕೋತೀವಿ ಅಂತ. ಶರಣಾರ್ಥಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.